ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇವತ್ತಿನ ದಿವಸ ವಿಶೇಷವಾಗಿ ಬಸವ ತತ್ವ ದರ್ಶನ ಅಂದರೆ ವಚನ ಧರ್ಮ, ಕನ್ನಡದ ಧರ್ಮ, ಬಸವಣ್ಣನವರ ವಿಚಾರಗಳ ಕುರಿತಾಗಿ ಶರಣ ಶ್ರೀ ಅಶೋಕ್ ಬರಗುಂಡಿಯವರು ಬಸವ ಕೇಂದ್ರ ಗುಳೇದಗುಡ್ ಹಾಗೂ ಗದಗ್ ಇವರಿಂದ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನಾವು ಲಿಂಗಾಯತ ಹಾಗೆಂದರೇನು ಅಂತಕ್ಕಂಥ ವಿಷಯದ ಬಗ್ಗೆ, ಈ ಲಿಂಗಾಯತ ಧರ್ಮದ ಕುರಿತು ಅದರ ವಿಸ್ತಾರ ಮತ್ತು ವ್ಯಾಪಕತೆ ಬಗ್ಗೆ ನಮ್ಮ ಎಲ್ಲ ಶರಣು ಬಂಧುಗಳಿಗೆ ತಾವು ತಿಳಿಸ್ಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಒಂದು ಸಂವಾದದ ರೂಪದಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಈ ಚರ್ಚೆಗಳ ಆರಂಭವನ್ನು ಮಾಡಿದಂಥವರು ಸನ್ಮಾನ್ಯರಾದ ರವಿ ಯಡ್ಹಳ್ಳಿ ವಕೀಲರು ಮತ್ತು ನಮ್ಮ ಜಮಖಂಡಿಯ ಬಸವ ಕೇಂದ್ರದ ಅಧ್ಯಕ್ಷರು. ಅವರು ಲಿಂಗಾಯತ ಹಾಗೆಂದರೇನು ಅನ್ನುವಂಥದ್ದನ್ನು ನಮ್ಮ ತಿಳುವಳಿಕೆ ಇತಿಮಿತಿಗಳೊಳಗಡೆ ಎಲ್ಲರಿಗೆ ತಿಳಿಸಿಕೊಡಲಿಕ್ಕೆ ಚರ್ಚೆಯನ್ನು ಆರಂಭಿಸಿದ್ದಾರೆ. ಬಹಳ ಸರಳವಾಗಿ ನಾವು ತಿಳಿದುಕೊಳ್ಳುವುದು ಅಂತಂದ್ರೆ, ಲಿಂಗಾಯತ ಅನ್ನುವಂಥದ್ದು ಇದು ಒಂದು ಮನಸ್ಥಿತಿ. ಇದು ಲಿಂಗಾಯತವನ್ನು ನಾವು ಜಾತಿಯನ್ನಾಗಿ ಧರ್ಮವನ್ನಾಗಿ ಬೇರೆ ಬೇರೆ ಈ ರೀತಿಯೊಳಗೆ ನೋಡ್ಕೊತ ನಾವೆಲ್ಲ ಹೊಂಟಿದ್ದೀವಿ. ಆದರೆ ಲಿಂಗಾಯತ ಅನ್ನುವುದೇ ಒಂದು ಮನಸ್ಥಿತಿ. ಆ ಮನಸ್ಥಿತಿಯನ್ನು ಯಾವ ಪಡ್ಕೊತಾನ ಆತ ಲಿಂಗಾಯತ. ಲಿಂಗ ಅನ್ನುವಂತಹ ಮಹಾ ತತ್ವವನ್ನು ಅಂಗವಿಸಿಕೊಳ್ಳುವುದಷ್ಟೇ ಅಲ್ಲ, ಅದನ್ನು ಅಂಗದಲ್ಲಿ ಇರಿಸಿಕೊಳ್ಳುವುದಕ್ಕಿಂತ ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದೊಳಗೂ ಕೂಡ ಆ ಭಾವವನ್ನು ಸ್ಥಿರೀಕರಿಸಿಕೊಂಡು ಆ ಭಾವದ ನೆರಳಿನೊಳಗೆ ಬದುಕನ್ನು ನಡೆಸುವಾತ. ಈ ಜಗತ್ತೆಲ್ಲವೂ ಕೂಡ ಲಿಂಗ ಅಂಥೇಳಿ ತಿಳಿದುಕೊಳ್ಳುವಾತ. ಜಗತ್ತದು ಬೇರೆ ಬೇರೆಯಾಗಿ ನಮಗೆ ಕಂಡರೂ ಕೂಡ, ನಾಮರೂಪ ಕ್ರಿಯೆಗಳಿಗೆ ಅನುಗುಣವಾಗಿ ಭಿನ್ನ ಭಿನ್ನವಾಗಿ ಅದು ಕಂಡರೂ ಕೂಡ ಎಲ್ಲರಲ್ಲಿರುವಂತಹ ಅಂತಃಸತ್ವ ಅದು ಒಂದೇ ಅನ್ನುವಂಥ ಅಕ್ಕನ ಮಾತುಗಳೊಳಗೆ ನಾವು ಮಾತನಾಡುವುದಾದ್ರೆ, ಸಿದ್ದರಾಮೇಶ್ವರರ ಮಾತುಗಳೊಳಗೆ
ಅವುಗಳನ್ನು ಪರಿಗಣಿಸುವುದಾದ್ರೆ ಒಳಗೆ ಸುಳಿವ ಆತ್ಮ ಅಂದರೆ ಚೈತನ್ಯ, ಅದು ಗಂಡು ಅಲ್ಲ, ಅದು ಹೆಣ್ಣು ಅಲ್ಲ, ಅದು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಏನು ಸಿದ್ದರಾಮೇಶ್ವರರು ಹೇಳ್ತಾರಲ್ಲ, ಹಾಗೆ ಈ ಜೀವ ಜಗತ್ತಿನಲ್ಲಿ ತೋರಿ ಬರುವಂತಹ ರೂಪಗಳೆಲ್ಲವೂ ಕೂಡ ಲಿಂಗದ ರೂಪವೇ. ಆ ಮೂಲ ಆ ಪರಶಿವ ತತ್ವದಿಂದ ಹೊರಹೊಮ್ಮಿರತಕ್ಕಂತಹ ಈ ಸೃಷ್ಟಿಯ ಈ ಎಲ್ಲ ಏನು ಪಂಚಭೂತಗಳು ಅಂತ ನಾವೇನು ಕರಿತೀವೋ ಈ ಎಲ್ಲವುಗಳು ಪಂಚೀಕರಣಕ್ಕೆ ಒಳಗಾಗಿ ವಿವಿಧ ರೀತಿಯ ರೂಪಗಳಾದವು. ವಿವಿಧ ರೂಪಗಳನ್ನು ವಿವಿಧ ಪ್ರಮಾಣದಲ್ಲಿ ಪಡೆದುಕೊಂಡಿರುವಂತಹ ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತಿರುವಂತಹ ರೂಪಗಳು ಆ ಮೂಲ ಚೈತನ್ಯವನ್ನು ಹೊಂದಿರುವಂತಹ ಗುಣಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಭಾವದಿಂದ ವರ್ತಿಸಲಿಕ್ಕೆ ಹತ್ತಿದ ಕಾರಣಕ್ಕಾಗಿ ಭಿನ್ನ ಭಿನ್ನ ಅಂತ ಅನಿಸ್ತದ. ಆದ್ರೆ ಮೂಲದಲ್ಲಿರುವಂತಹ ಸತ್ಯ ಒಂದೇ. ಹೀಗೆ ತಿಳಿದುಕೊಳ್ಳುವಾತ ಲಿಂಗಾಯತ. ಈಗ ಕೆಲವೊಂದು ಕಡೆ ನಾವು ಚರ್ಚೆ ಮಾಡಿದಾಗ, ವಿಚಾರ ಮಾಡಿದಾಗ, ಯಾರು ಲಿಂಗವನ್ನ ಆಯತ ಮಾಡ್ಕೊಳ್ತಾರೆ ಅವನು ಲಿಂಗಾಯತನು, ಅಥವಾ ಆ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡವನು ಲಿಂಗಾಯತನು, ಅಥವಾ ಬಸವಣ್ಣನವರು ಒಪ್ಪಿದವನು ಲಿಂಗಾಯತನು, ಅಥವಾ ಎಲ್ಲರೂ ಸಮಾನವರು, ನಾವೆಲ್ಲ ವಿಶ್ವವ್ಯಾಪಿಗಳು ಅಂತಕ್ಕ ತಿಳ್ಕೊಂಡವನು ಲಿಂಗಾಯತನು. ಇಲ್ಲಿ ಒಪ್ಪಿಕೊಳ್ಳುವುದು ಅಂತ ಅಂದಲ್ಲಿ ಕೇವಲ ಬಹಿರಂಗಕ್ಕೆ ಸಂಬಂಧಿಸಿದ ಹಾಗೆ ಒಪ್ಪಿಕೊಳ್ಳುವುದು ಅಂತಲ್ಲ. ಅದಕ್ಕಾಗಿಯೇ ನಾನು ಅದನ್ನೊಂದು ಮನಸ್ಥಿತಿ ಅಂತೇಳಿ ಕರೆದಿರುವಂಥದ್ದು. ಲಿಂಗವನ್ನು ಆಯತ ಮಾಡಿಕೊಳ್ಳುವುದು ಅಂತಂದ್ರೆ ಇಷ್ಟ ಲಿಂಗವನ್ನು ಧರಿಸಿದವ ಅಂತ ನಿಮ್ಮ ಪ್ರಶ್ನೆ ಅದ ಅಂತ ಅನಿಸ್ತದ. ಆದ್ರೆ ಆ ಇಷ್ಟಲಿಂಗಕ್ಕೂ ಒಂದು ಉದ್ದೇಶ ಅದ. ಆ ಇಷ್ಟಲಿಂಗ ಪ್ರತಿಯೊಂದಕ್ಕೂ ಶರಣರ ಕಾಯಕವನ್ನು ಕೊಟ್ಟರು. ಇಷ್ಟಲಿಂಗಕ್ಕೂ ಒಂದು ಕಾಯಕ ಕೊಟ್ಟರು. ಇಷ್ಟಲಿಂಗದ ಕಾಯಕ ಏನು ಅಂದ್ರ ಆ ಇಷ್ಟಲಿಂಗದ ಜೊತೆ ಯಾವನು ಅನುಸಂಧಾನವನ್ನ ಮಾಡುತ್ತಾನೋ, ಅನುಸಂಧಾನ ಮಾಡುವುದರ ಮುಖಾಂತರ ಲಿಂಗ ಅನ್ನುವಂತಹ ತತ್ವವನ್ನ ತನ್ನ ಅಂತಃಕರಣದೊಳಗೆ ಇಳಿಸಿಕೊಂತಾನೆ, ಅದನ್ನು ಗಟ್ಟಿ ಮಾಡಿಕೊಂತಾನೆ ಲಿಂಗ ಅನ್ನುವಂತಹ ತತ್ವವನ್ನು. ಹಾಗೆ ಗಟ್ಟಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಬಹಿರಂಗದ ಎಲ್ಲ ಕ್ರಿಯೆಗಳೂ ಕೂಡ ಲಿಂಗದ ಕ್ರಿಯೆಗಳಾಗಿ ಮಾರ್ಪಡುತ್ತವೆ. ಅಂದ್ರೆ ಒಂದೊಮ್ಮೆ ಆತ ವೈಯಕ್ತಿಕವಾಗಿ ತಾನು ಲಿಂಗ ಅಂತ ತಿಳಿದುಕೊಳ್ಳಬಹುದು, ಅಷ್ಟೇ ಅಲ್ಲ ಅದರ ಮುಖಾಂತರ ಜೀವ ಜಗತ್ತೆಲ್ಲವೂ ಕೂಡ ಲಿಂಗ ಅನ್ನುವಂತಹ ಜಂಗಮ ಭಾವಕ್ಕೆ ಆತ ಒಳಗಾಗಬೇಕಾಗ್ತತಿ. ಇಷ್ಟಲಿಂಗ ಅದರ ಅನುಸಂಧಾನದ ಮುಖಾಂತರ ಆತನನ್ನ ಲಿಂಗವನ್ನು ಆಗಿಸುವುದಷ್ಟೇ ಅಲ್ಲದೆ ಇಡೀ ಆತನ ದೃಷ್ಟಿಯನ್ನ ಜಂಗಮ ದೃಷ್ಟಿಯನ್ನಾಗಿಸ್ತದೆ, ಸಮಷ್ಟಿ ದೃಷ್ಟಿಯ ಕಡೆಗೆ ಆತನನ್ನು ತರ್ತದ. ಹೀಗಾಗಿ ಇಷ್ಟಲಿಂಗ ಕಟ್ಟಿಕೊಂಡಿರುವಂತಹ ಲಿಂಗ ಆತನನ್ನ ಜಂಗಮನನ್ನಾಗಿಸದೇ ಹೋದರೆ, ಲಿಂಗ ಜಂಗಮವನ್ನಾಗಿಸದೇ ಹೋದರೆ ಕಟ್ಟಿರುವಂತಹ ಲಿಂಗ ಅದು ಕಲ್ಲೇ, ಅದು ಸ್ಥಾವರವೇ. ಅದು ಕೇವಲ ಕಟ್ಟಿಕೊಂಡಿರುವಂತಹ ಲಿಂಗ ಕಟ್ಟಿಕೊಂಡು ಮಾತ್ರಕ್ಕೆ ಆತ ಲಿಂಗಾಯತ ಆಗೋದಿಲ್ಲ. ಲಿಂಗ ಇದು ಕುರು, ಎದರ ಕುರು ಅಂತ ಅರಿವಿನ ಕುರುಹು ಅದು. ಈ ಏನು ಲಿಂಗ ಅನ್ನೋದೇ ಅದು ಅರುಹು. ಅದು ಕೆಲವರು ಇಷ್ಟಲಿಂಗ ದೇವರು ಅಂತ ಕೊಂಡು ಹೇಳ್ತಾರೆ, ಅದನ್ನು ಒಪ್ತಿರೋ, ಅಥವಾ ಇದು ಅರಿವಿನ ಕುರು ಅಂತಕ್ಕಂಥದ್ದನ್ನು ಒಪ್ತಿರೋ. ದೇವರು ಅಂದ್ರೆ ಏನು ಅನ್ನೋದನ್ನು ಮತ್ತೆ ಚಿಂತನೆ ಮಾಡ್ಬೇಕಾಗ್ತದೆ. ದೇವರು ಅನ್ನುವಂಥದ್ದು ಏನದೊಂದು ಮೂರ್ತಿಯೋ, ನಾವು ಒಪ್ಪಿಕೊಂಡಿರುವಂತಹ ನಮ್ಮ ಮಿತಿಗಳನ್ನ ನಮ್ಮ ಅಳತೆಗಳನ್ನ ಮೀರಲಾರದ ದೇವರುಗಳು ಅಂತ ಕಾರಂತರ ಹೇಳ್ತಾರೆ. ನಮ್ಮ ಗಮನಕ್ಕೆ ಬಂದ ಹಾಗ, ನಮ್ಮ ತಿಳುವಳಿಕೆಗೆ ಬಂದ ಹಾಗೆ ಒಂದಿಷ್ಟು ರೂಪಗಳನ್ನು ಮಾಡಿಕೊಂಡು ನಾವು ಒಂದಿಷ್ಟು ನಮ್ಮ ದೌರ್ಬಲ್ಯಗಳಿಗೆ ಅನುಗುಣವಾಗಿ ಏನು ಸಾಧಿಸಕ್ಕಾಗುವುದಿಲ್ಲೋ ಅವುಗಳನ್ನು ಆರಾಧಿಸುವುದ್ರ ಮುಖಾಂತರ ಒಂದು ಶಕ್ತಿ ಪಡ್ಕೊಂತೀನಿ ಅನ್ನುವಂತಹ ಭಾವ ಭ್ರಮೆಗೆ ಒಳಗಾಗಿರುವಂತಹ ಆ ವ್ಯವಸ್ಥೆ ಅದು ದೇವರ ವ್ಯವಸ್ಥೆ ಅಲ್ಲ. ದೇವರಂದ್ರೆ ಅದೊಂದು ಗುಣ. ಅದು ಲಿಂಗ ಅನ್ನೋದೊಂದು ಗುಣ ಅಂತ ನಾವು ಅನ್ನೋದಾದ್ರೆ ದೇವರನ್ನುವುದು ಕೂಡ ಇಲ್ಲಿ ಒಂದು ಗುಣನೇ. ಅದು ಜೀವ ಎಲ್ಲಿರ್ತದೆ ಅಲ್ಲಿ ದೇವರಂತ ತಿಳ್ಕೊಂಡು ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಅದರ ಬಗ್ಗೆ ನಿಮ್ಮ ಅಲ್ಲ, ಜೀವ ಎಲ್ಲಿರ್ತೈತಿ ಅಲ್ಲಿ ದೇವರು ಅಂದ್ರ ಜೀವ ಎಲ್ಲಿ ಐತಿ ಅಲ್ಲಿ ದೈವತ್ವವನ್ನ ಪ್ರಕಟ ಮಾಡಲಿಕ್ಕೆ, ಎಲ್ಲ ಭಾವಗಳನ್ನ ಪ್ರಕಟ ಮಾಡ್ಲಿಕ್ಕೆ ಅವಂಗ ಸಾಧ್ಯದ. ಜೀವ ಇರುವಂತಹ ಆ ವ್ಯವಸ್ಥೆಯಿಂದ ಮಾತ್ರ ಆ ದೈವತ್ವವನ್ನು ಪ್ರಕಟ ಮಾಡ್ಲಿಕ್ಕೆ ಸಾಧ್ಯದ. ಇಲ್ಲದೆ ಹೋದಲ್ಲಿ ಯಾವುದೇ ಭಾವವನ್ನು ಅಲ್ಲಿ ಪ್ರಕಟ ಮಾಡ್ಲಿಕ್ಕೆ ಆಗೋದಿಲ್ಲ. ಲಿಂಗ ಇದು ಜಾತಿಯ ಕುರು ಅಲ್ಲ, ಇದು ಜ್ಯೋತಿಯ ಕುರು ಅಲ್ಲ. ಮತ್ತೆ ಮುಂದೆ ಬಂದ್ರಿ ತಾವು, ಲಿಂಗ ಜಾತಿಯ ಕುರು ಅಲ್ಲ ಅಂತ ಅನ್ನುವಂತ ಹಿನ್ನೆಲೆ ಏನು ಅಂದ್ರ, ಈಗ ಜಾತಿಗಳನ್ನ ಮಾಡ್ಕೊಂತ ಬಂದ್ವಿ. ಸೃಷ್ಟಿಯ ನಿರ್ಮಾಣ ಆದ ಮೇಲೆ ವೃತ್ತಿಗಳಿಗೆ ಆಧಾರವಾಗಿ ಜಾತಿಗಳಂತ ಅನ್ಕೊಂತ ಬಂದ್ವಿ. ಹುಟ್ಟಿನಿಂದ ಬಂದಿರುವಂತಹದ್ದು ಜಾತಿ ಅಂತ ಅನ್ಕೊಂತ ಬಂದ್ವಿ. ಹಿಂಗ ನಾವು ಚಿಂತನೆಗಳನ್ನ ಮಾಡ್ಲಿಕ್ಕತ್ವಿ. ಅದು ನಮ್ಮಂತಹ ದರಿದ್ರ ಮನಸ್ಸುಗಳು ಲಿಂಗವನ್ನ ಕಟ್ಟಿಕೊಂಡು ನಾವೇನು ಒಂದು ಜಾತಿಯಾಗಿ ಮೆರೆಯಾಕತ್ತೀವಿ. ಜೀವ ಜಗತ್ತನ್ನ ಭಿನ್ನವಾಗಿ ನೋಡ್ತೀವಲ್ಲ ನಾವು. ಲಿಂಗಾಯತ್ರೊಳಗೆ ಮತ್ತೆ ನಾವು ಬೇರೆ 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 ಇಂತಹ ಒಳಪಂಗಡದವರು ಅಂತ ಹೇಳ್ಕೊಂತ ಉಳಿದವರಿಂದ ಭಿನ್ನ ಅಂತ ತೋರಿಸಿಕೊಳ್ತೀವಲ್ಲ, ಅಂತಹದ್ದಲ್ಲ. ಈ ಲಿಂಗ ಇರುವುದೇ ಈ ಜಾತೀಯತೆಯನ್ನ ಕಳೆಯುವ ಸಲುವಾಗಿ. ಜಾತಿ ಅನ್ನೋದೇ ಒಂದು ಭ್ರಮೆ, ಕುಲ ಅನ್ನೋದೇ ಭ್ರಮೆ. ಅಷ್ಟ ಭ್ರಮೆಗಳೊಳಗೂ ನಾವೆಲ್ಲ ನೋಡೀವಿ, ಷಡ್ ಭ್ರಮೆಗಳೊಳಗೆ ನಾವೆಲ್ಲ ನೋಡೀವಿ. ಜಾತಿ, ಕುಲ, ಗೋತ್ರ ಇವೆಲ್ಲವುಗಳು ಕೂಡ ಭ್ರಮೆಯೇ.
ಭ್ರಮೆಯನ್ನ ಅಳಿದು ಉಳಿದುದೇ ಆ ಪರಶಿವ ವಸ್ತು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮದಿನೇ ಇಲ್ಲ ಅಂದಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಸುಖ ಸಮಕಳೆ ಉಳ್ಳದನ್ನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವನ ಪೂಜಿಸುತ್ತಾ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ. ಅಂದ್ರೆ ಈ ಇಷ್ಟಲಿಂಗ ಪೂಜೆ ಇದನ್ನ ನಮ್ಗೆ ಹೇಳ್ಕೊಂತ ಬಂದ್ರು. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಅನ್ನುವಂತಹದ್ದನ್ನ ಜತಿ ಅಣ್ಣವರು ಒಂದು ಬಹಳ ಚಂದ ಚಾರ್ಟ್ ಮಾಡಿ ತೋರಿಸ್ತಾರೆ. ಅದನ್ನ ತಾವೆಲ್ಲ ನೋಡಿರಿ. ಜಗದಗಲ ಮುಗಿಲಗಲವಾಗಿರುವಂತಹ ಆ ಒಂದು ವ್ಯವಸ್ಥೆ ಏನೈತಲ್ಲ ಅದು ಚುಳುಕಾಗಿ ನನ್ನ ಅಂಗೈಯೊಳಗೆ ಬಂತು. ಅದು ಅಗಮ್ಯದ ಅಗೋಚರ ಅಪ್ರತಿಮದ ಆ ವಿಶ್ವದ ಕಲ್ಪನೆಯನ್ನ ತಂದು ಕೊಟ್ಟು ಅದನ್ನು ಚುಳುಕಾಗಿ ಅಂಗೈಗೆ ಬಂತು ಅಂತ ಹೇಳಿದ್ರು. ಮುಂದೆ ಹೇಳಿದ್ರು, ಈ ಲಿಂಗ ನಿನ್ನ ಮೈಗೆ ತಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದರು ಹಿದ ಸುಲಭ ಶ್ರೀ ಗುರುವೆ ಕೃಪೆಯಾಗು. ಅಂದ್ರ ಅರ್ಥ, ಈ ಲಿಂಗವನ್ನ ಹಿಡಿದುಕೊಂಡಾದ ಮೇಲೆ ಯಾವುದು ಜಗದಗಲ ಮುಗಿಲಗಲವಾಗಿದೆಯೋ, ಯಾವುದು ಪರಾತ್ಪರ ಹೊರವಸ್ತು ಅಂತ ಕರಿತೀವಿಯೋ, ಯಾವುದರೊಳಗೆ ಎಲ್ಲವೂ ಕೂಡ ಅಡಕವಾಗಿದೆಯೋ, ಯಾವ ವಸ್ತು ಅದನ್ನ ಬಿಟ್ಟು ಹೊರಗಡೆ ಇಲ್ವೋ ಅಂತ ಮಹಾವಸ್ತು ಚುಳುಕಾಗಿ ಬಂತ. ಅಷ್ಟಲ್ಲ, ಅದು ನೀನೇ ಅಂತನ್ನುವಂತಹ ಪ್ರಜ್ಞೆಗೆ ಒಳಗಾಗಬೇಕು. ಚುಳುಕಾಗಿರುವಂತಹದ್ದು ಅಂಗೈಯೊಳಗೆ ಬಂತು. ಅನುಸಂಧಾನ ಮಾಡುತ್ತಾ ಆ ಮಹಾವಸ್ತುವಿನ ಅಂಶವೇ ನಾನು, ಈ ಭಾವವನ್ನು ನನಗೆ ತಂದುಕೊಂಡಾದ ಮೇಲೆ ಜೀವ ಜಗತ್ತಿನಲ್ಲಿ ತೋರಿ ಬರುವಂತಹ ಎಲ್ಲವೂ ಕೂಡ ಆ ಲಿಂಗದ ಅಂಶವೇ ಅನ್ನುವಂತಹ ಭಾವಕ್ಕೆ ಒಳಗಾದ ಮೇಲೆ ನಾವೆಲ್ಲರೂ ಕೂಡ ವಿಶ್ವ ಕುಟುಂಬಿಗಳು ಅನ್ನುವಂತಹ ಪ್ರಜ್ಞೆಗೆ ಒಳಗಾಗ್ತೀವಿ. ಇಂತಹ ವಿಶ್ವ ಕುಟುಂಬ ಪ್ರಜ್ಞೆಯನ್ನ ಹೊಂದಿ ಭೇದವಿಲ್ಲದೆ ಎಲ್ಲ ಜೀವರಾಶಿಗಳ ಮೇಲೆ ಸಮರತಿ ಸಮಾನವಾಗಿರುವಂತಹ ಪ್ರೀತಿ, ಸಮಕಳೆ, ಅಲ್ಲೆಲ್ಲಿಯೂ ಕೂಡ ಸಮಕಳೆ ಅಂದ್ರೆ ಅದು ಲಿಂಗದ ಕಳೆ. ಎಲ್ಲರಲ್ಲಿಯೂ ಕೂಡ ಪಾಪ ಅವ್ರು ಹೇಳ್ತಾರಲ್ಲ, ಕಾಬುದೆಲ್ಲವೂ ಕೂಡ ಕೂಡಲ ಸಂಗಮ ಅಂತ ಹೇಳಿ ಬಸವಣ್ಣನವರು ಲಿಂಗದ ರಾಶಿಯನ್ನಾಗಿ ಮಾಡಿದ್ರು. ಅಂದ್ರ ಅವರ ದೃಷ್ಟಿ ಹಂಗಾಗಿತ್ತಂದ್ರೆ ಜಗತ್ತಿನಲ್ಲಿ ನೋಡುವಂಥವ್ರು ಎಲ್ಲರೂ ಕೂಡ ಸುಳ್ಳರು, ಕಳ್ಳರು, ಮಾಳರು, ಗುರುಗಳು, ಶಿಷ್ಯರು ಹಿಂಗೆ ಯಾರೂ ಹಂಗ ಕಾಣಲೇ ಇಲ್ಲ. ಅವರಿಗೆ ಅವ್ರ ಕಣ್ಣೊಳಗೆ ಕಂಡಿರುವಂತಹದ್ದು ಆ ಎಲ್ಲ ರೂಪವು ಅದು ಲಿಂಗದ ರೂಪವೇ. ಅದೇ ಈಗ ನಮ್ಮವರು ಕೆಲವು ಜನ ಏನ ಲಿಂಗಾಯತ ಅಂತ ಹೇಳ್ಕೊತ ತಿರುಗಾಡ್ತಾರೆ. ಏನು ಹುಟ್ಟಿನಿಂದ ಲಿಂಗಾಯತ ಬರ್ತಿತ್ತು ಅಥವಾ ಸಂಸ್ಕಾರದಿಂದ ಲಿಂಗಾಯತ ಬರ್ತದೆ? ಸಂಸ್ಕಾರದಿಂದ ಲಿಂಗಾಯತ ಅನ್ನೋದೇ ಸತ್ಯ. ಲಿಂಗ ಅನ್ನೋದೊಂದು ಮನಸ್ಥಿತಿ ಆದ ಮೇಲೆ ಹುಟ್ಟಿದ ಕೂಡಲೇ ಹಂಗ ನೋಡಿದ್ರೆ ಅದನ್ನು ಗಮನಿಸಲಿಕ್ಕೆ ಆಗುವುದಿಲ್ಲ. ಕುವೆಂಪು ಅವರು ಹೇಳುವ ಹಾಗೆ ಹುಟ್ಟಿದ ಹಾಗೆ ನಾವೆಲ್ಲ ವಿಶ್ವಮಾನವರು ಹಾಗೆ ಹುಟ್ತೀವಿ. ಬೆಳಕೊಂತ ಹೋದಂಗ ಸ್ವಾರ್ಥಗಳನ್ನ ಅಂಟಿಸಿಕೊಂಡು ನಾವೆಲ್ಲ ಸಣ್ಣ ಜಾತಿಯಾಗಿ, ಕುಲವಾಗಿ, ಹೆಸರಾಗಿ, ಇಂಥ ಊರಿನವರು ಹಿಂಗೆ ಸೀಮೆ ಸಂಬಂಧಗಳಿಗೆ ಒಳಗಾಗಿ ನಾವು ಬದುಕ್ತೀವಿ. ಈ ಸೀಮೆ ಸಂಬಂಧಗಳನ್ನ ಮೀರಿರುವಂತಹ ನಿಲುವು ಹುಟ್ಟಿದಾಗಿರ್ತದೆ. ಆ ನಿಲುವು ಕೊನೆಯವರೆಗೆ ಅದು ಉಳ್ಕೊಂಡು ಹೋಗ್ಬೇಕಲ್ಲ. ಆ ಮನಸ್ಥಿತಿ ನಮ್ಮೊಳಗ, ವಿಶ್ವ ಕುಟುಂಬತ್ವದ ಮನಸ್ಥಿತಿ ನಮ್ಮೊಳಗ ಉಳ್ಕೋಬೇಕಲ್ಲ. ಹಂಗ ಆ ಮನಸ್ಥಿತಿಯನ್ನ ಉಳಿಸಿಕೊಂಡವನು ಮಾತ್ರ ಲಿಂಗಾಯತ ಅಂತ ಅನಿಸ್ಕೊಳ್ತಾನೆ. ಬಿಟ್ಟು ತಾನು ಹುಟ್ಟುವಾಗ ವಿಶ್ವ ಕುಟುಂಬಿಯಾಗಿ ಯಾರು ಎತ್ಕೊಂಡವ್ರು ಕೂಸಂತ ಬಹಳ ಸರ ಚಿಂತನೆ ಮಾಡಿ ಹಂಗ ಇದ್ದಿರುವಂಥವ ಮುಂದೆ ಬಂದು ಸೀಮಿತ ಕುಟುಂಬಿಯಾಗಿ, ಸ್ವಾರ್ಥಿಯಾಗಿ ಆತ ವಿಚಾರ ಮಾಡ್ಕೊಂತ ಹೋಗ್ತಾನಲ್ಲ, ಆತ ಲಿಂಗಾಯತ ಅಲ್ಲ. ಅದೇ ಈಗ ಕೆಲವರು ಕೇಳ್ತಕ್ಕಂಥ ಪ್ರಶ್ನೆ, ನಮಗ ಎದುರಾಗತಕ್ಕಂಥ ಪ್ರಶ್ನೆಗಳು, ಈ ಬೂತ್ ಹಚ್ಕೊಂಡ್ರ ಲಿಂಗಾಯತ, ಲಿಂಗ ಕಟ್ಕೊಂಡ್ರ ಅಷ್ಟೇ ಲಿಂಗಾಯತರೇನು, ಅಥವಾ ನಾವು ಬಸವಣ್ಣವರ ಎಲ್ಲ ವಿಚಾರಗಳನ್ನ ನಾವು ಅಳವಡಿಸಿಕೊಂಡಿವಿ, ಅವ್ರು ಲಿಂಗಾಯತರ ಆಗುವುದಿಲ್ಲ? ಅಳವಡಿಸಿಕೊಂಡಿದ್ರೆ 100ಕ್ಕೆ 100 ಅವರು ಲಿಂಗಾಯತರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ, ಅದನ್ನು ಗುರುತಿಸಬೇಕಾದಂಥವ್ರು ಯಾರು? ನಾ ಅಳವಡಿಸಿಕೊಂಡಿನಿ ಅಂತೇಳಿ ನಾ ಹೇಳಿದ್ರೆ ಅದು ನನ್ನ ಅಹಂಕಾರ. ನಾನು ಅಳವಡಿಸಿಕೊಂಡಿದ್ದು ಎದುರಿಗಿರುವಂತಹ ಜಗತ್ತು ಹೇಳಬೇಕದು ಅಲ್ಲ. ಅವನ ನಡೆ ನುಡಿ ಸಿದ್ಧಾಂತದಿಂದ ಬರ್ಲಿ ಅಲ್ಲಮನ ಹಾಗೆ. ಈಗ ಅಲ್ಲಮನ ಕುರಿತಾಗಿ ನಾವು ಅಲ್ಲಮ್ಮ ಕೆಲವೊಂದಿಷ್ಟು ಜನರು ವಾದಿಸ್ತಾರೆ. ಅಲ್ಲಮ್ಮ ಲಿಂಗ ಬ್ಯಾಡ್ ಅಂತಾನ. ಲಿಂಗ ಬ್ಯಾಡ್ ಅನ್ನೋದಿಲ್ಲ, ಅವನಿಗೆ ಕಾಣುವುದೆಲ್ಲವೂ ಕೂಡ ಲಿಂಗವೇ. ಕೇವಲ ಕೊಣಲಿ ಕಟ್ಟಿರುವಂತಹ ಸಾಧನೆಗಾಗಿ ಇರುವಂತಹ ಲಿಂಗ ಇದು ಅಷ್ಟೇ ಅಲ್ಲ, ತೋರಿ ಬರುವಂತಹ ರೂಪ ಎಲ್ಲವೂ ಕೂಡ ಆತನಿಗೆ ಲಿಂಗನಾಗಿ ಬಿಟ್ಟಿತ್ತು. ಅಂತಹ ಸ್ಥಿತಿಗೆ ಬಂದಾಗ ಯಾರಿಗೆ ಏನನ್ನು ಕಟ್ಟುವುದು, ಯಾವುದನ್ನ ಏನಾಗಬೇಕಂತ ನಾನು ಕಟ್ಕೊಂಡಿರುವಂತಹ ವಸ್ತು ನಾನು ಇನ್ನೂ ಆಗಿಲ್ಲ, ಆಗಬೇಕಂತ ಅನ್ನುವಂತಹ ಹಪಾಪಿಕೆಗೆ ಬದಲಾಗಿ ಕಟ್ಟಿದ್ದನ್ನ ಸರಿಯಾದ ರೀತಿಯೊಳಗೆ ಬಳಸಿಕೊಂಡು ಆ ಇಷ್ಟಲಿಂಗ ಯೋಗದ ಮಾರ್ಗದ ಮುಖಾಂತರ ಸಮರತಿ, ಸಮಸುಖ, ಸಮಕಳೆಯನ್ನು ಅನುಭವಿಸಬೇಕಲ್ಲ. ಅನುಭವಿಸಲಾರದ ಕೇವಲ ನಾನು ಆಗೀನಿ ಅಂತ ಅನ್ನೋದನ್ನ ಅದು ಆತನಿಗೆ ಅಂಟಿದ ಭ್ರಮಾನ. ಅದು ಕೆಲವೊಂದಿಷ್ಟು ಮಂದಿ ಅದನ್ನ ಉಡಾಫೆ ಮಾಡುವ ಸಲುವಾಗಿ ಸುಮ್ಮನೆ ಬೇಡ ಅನ್ನೋದಕ್ಕೆ ಯಾಕೊಲ್ಲ ಅಂದ್ರ ಹಾಲಲ್ಲ ಮೊಸರಲ್ಲ, ಯಾಕೊಲ್ಲ ಅಂದ್ರೆ ಇಲ್ಲದ ಕೊಲ್ಲ ಅಂತ ಇಲ್ಲ, ಬೇಡ ಆ ರೀತಿಯಲ್ಲಿ ಹೇಳುವಂತವ್ರು. ಬೇಡನ್ನು ಪರಿಸ್ಥಿತಿ ಒಳಗಿಲ್ಲ. ಲಿಂಗ ಕಟ್ಟಿದ ಮೇಲೆ ಆಮೇಲೆ ತಾನೇ ಲಿಂಗವಾದ ಮೇಲೆ ಲಿಂಗದ ಅವಶ್ಯಕತೆ ಇಲ್ಲೋ ಅಲ್ಲ, ಅದು ಆತನಿಗೆ ಬಿಟ್ಟಿರುವಂತಹದ್ದು. ಅದು ಯಾವ ಅಪೇಕ್ಷೆಯೊಂದಿಗೆ ಆತ ಕಟ್ಟಿಕೊಂಡಿರ್ತಾನ, ಅದು ಆದ ಮೇಲೆ ಅದು ಬೇಕೋ ಬೇಡವೋ
ಅನ್ನುವಂಥದ್ದು ಆತನಿಗೆ ಬಿಟ್ಟಿರುವಂತಹದ್ದು. ಅದು ಕಾರಣ ಅಂದ್ರ ಇವತ್ತಿಗೂ ಸಂವಿಧಾನ ಏನನ್ನ ಅಪೇಕ್ಷೆ ಮಾಡ್ತದ? ಈ ಯಾವ ಸಮರತಿ ಸಮಸುಖ ಸಮಕ್ಕಳೆ ಅಂತೀವಿಯೋ, ಇವನಾರವ ಎಂದೆನಿಸಿದೆ, ಇವ ನಮ್ಮವ ಅಂತ ಹೇಳಿ ಶರಣರು ಅದನ್ನ ಬಹಳ ಗಟ್ಟಿಯಾಗಿ ಅದರ ಉದ್ದೇಶವನ್ನು ಹೇಳ್ತಾರಲ್ಲ, ಆ ಸಂವಿಧಾನನೂ ಹೇಳ್ತದ. ನಮ್ದು ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಅರ್ಪಿಸಿಕೊಂಡಿರುವಂಥದ್ದೇನು, ನಾವು ಭ್ರಾತೃತ್ವ ಭಾವದಿಂದ ಬದುಕ್ತೀವಿ, ವೈಯಕ್ತಿಕವಾಗಿರುವಂತಹ ಗೌರವದೊಂದಿಗೆ ಬದುಕ್ತೀವಿ, ಎಲ್ಲರನ್ನ ಗೌರವಿಸುತ್ತಾ ಬದುಕ್ತೀವಿ, ಯಾವುದೇ ಕಾರಣಕ್ಕಾಗಿ ಯಾರದೇ ಯೋಚನೆಗಳನ್ನ ನಾವು ಬಗ್ಗು ಬಡಿಯೋದಿಲ್ಲ, ಯಾರದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಹಾಳು ಮಾಡೋದಿಲ್ಲ, ಇಷ್ಟೆಲ್ಲ ನಾವು ಒಪ್ಕೊಂತ ಬರ್ತೀವಲ್ಲ. ಅದಕ್ಕೆ ಈಗ ನಿಮ್ಮ ಇಲ್ಲ ಬಹಳ ಮುಖ್ಯ ವಿಷಯಕ್ಕೆ ಬರಕತ್ತೀನಿ ನಾನು. ವಿಷಯ ಬಂದಿದೆ ಈಗ? ಇಲ್ಲ ಬಂದಿಲ್ಲ, ನಿಮಗೂ ಬಂದದ, ಅಲ್ಲಿ ಎಲ್ಲ ಕೇಳೋರಿಗೆ ಬರ್ಬೇಕಲ್ಲ. ಯಾಕಂದ್ರ ಇಲ್ಲಿ ಏನು ವಿಷಯ ಇಲ್ಲಿ ಐತಿ ಅಂದ್ರ, ಇಂತಹ ಒಂದು ಮನಸ್ಥಿತಿ ಅವರಿಗೆ ಬರ್ಬೇಕಲ್ಲ. ಸಂವಿಧಾನವನ್ನು ಬಳಸಿಕೊಂಡಾದ ಮೇಲೆ ಅನೇಕ ಸವಲತ್ತುಗಳನ್ನ ಪಡೆದುಕೊಂಡು ನಾವು ಸಂತೋಷ ಪಡಕತ್ತೀವಿ. ರಾಷ್ಟ್ರಪತಿ ಒಬ್ರು ಬುಡಕಟ್ಟಿನ ಜನಾಂಗದವರು ಆದ್ರು ಅಂತ ಹೇಳಿದ್ವಿ. ನಿಮ್ಮ ಪ್ರಧಾನಮಂತ್ರಿ ಒಬ್ಬ ಹಿಂದುಳಿದ ವರ್ಗದವ ಅಂತ ಹೇಳಿದ್ವಿ. ನಮ್ಮ ಮುಖ್ಯಮಂತ್ರಿಗಳು OBCಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಂತ ಹೇಳಿದ್ವಿ. ನಾವು OBCಗೆ ಮುಖ್ಯಮಂತ್ರಿ ಆದಾಗಲೂ ಕೂಡ, ಪ್ರಧಾನಮಂತ್ರಿ ಆದಾಗಲೂ ಕೂಡ, ರಾಷ್ಟ್ರಪತಿ ಆದಾಗಲೂ ಕೂಡ ಆ ಮೂಲ ಪ್ರಜ್ಞೆ, ನಾನು ಬುಡಕಟ್ಟಿನ ಜನಾಂಗದವ, ನಾನು OBC ಅವ, ನಾನು ಗಾಣಿಗರವ, ನಾನು ಕುರುಬರವ, ನಾನು ಲಿಂಗಾಯತರವ, ಈ ಭಾವ ಹೋಯ್ತನು. ಆದ್ರೆ 12ನೇ ಶತಮಾನದ ಶರಣರ ಕಾಲಕ್ಕೆ ಬಂದ್ರ ತಮ್ಮ ಜಾತಿ ಅಥವಾ ವೃತ್ತಿಗಳ ಮುಖಾಂತರ ತಾವು ಗುರುತಿಸಿಕೊಂಡ್ರೂ ಕೂಡ ಮಾದಾರ ಚೆನ್ನಯ್ಯ ಮಾದಾರನಾಗಿದ್ದನೇನು, ಡೋಹಾರ ಕಕ್ಕಯ್ಯ ಡೋಹರನಾಗಿದ್ದನೇನು, ಹಡಪದ ಅಪ್ಪಣ್ಣ ಹಡಪದವನಾಗಿದ್ದನೇನು ಅನ್ನುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡಾಗ ಅವರ ವೃತ್ತಿಗಳ ಮುಖಾಂತರ ಕಂಡು ಬರುವುದಿಲ್ಲ. ಅವರೆಲ್ಲರೂ ಕೂಡ ಶಿವಯೋಗಿಗಳೇ ಆಗಿದ್ರು, ಅವರೆಲ್ಲರೂ ಶರಣರೇ ಆಗಿದ್ರು. ಹೀಗಾಗಿ ಲಿಂಗದ ಕಲ್ಪನೆ ಯಾಕೆ ಅದ್ಭುತ ಅಂತ ಅನಿಸ್ತದ ನಮಗಂದ್ರ, ಯಾವ ಸಂವಿಧಾನವನ್ನ ನೀವು ಕಾಯ್ದೆ ಕಾನೂನುಗಳ ಮುಖಾಂತರ ಎಲ್ಲರೂ ಆ ಹಕ್ಕನ್ನ ಅನುಭವಿಸಬೇಕು, ಕರ್ತವ್ಯಗಳನ್ನ ನೆರವೇರಿಸಿಕೊಂಡು ಬರಬೇಕು ಅಂತೇಳಿ ನೀವೇನು ಹೇಳ್ತಿರಲ್ಲ, ಅಂತಹದನ್ನ ಬಸವಣ್ಣ ಅವರ ಮನಸ್ಥಿತಿಯನ್ನಾಗಿಸಿಬಿಟ್ಟ. ಕಲ್ಯಾಣದಲ್ಲಿ 770 ಅಮರಗಣಗಳು, 1,96,000 ಜನಗಳು ಭೇದವಿಲ್ಲದೆ ಬದುಕಿದ್ರಲ್ಲ, ಯಾವ ಸೌಲಭ್ಯವೂ ಇರಲಾರದೆ ಕೇವಲ ಅವರಿಗೆ ತಿಳುವಳಿಕೆಯನ್ನು ಮಾಡಿಕೊಡುವುದರ ಮುಖಾಂತರ ಜಗತ್ತೆಲ್ಲವೂ ಲಿಂಗ ಅನ್ನುವಂತಹ ಆ ತತ್ವದರ್ಶನವನ್ನ ಅವರಿಗೆ ಮಾಡಿಸುವುದರ ಮುಖಾಂತರ ಆ ಎಲ್ಲರನ್ನೂ ಕೂಡ ಲಿಂಗವನ್ನಾಗಿಸಿಬಿಟ್ಟ ಸಮಭಾವದಿಂದ ಬದುಕಿದ್ರಲ್ಲ. ಇನ್ನೂವರೆಗೂ ನಮಗದು ಸಾಧ್ಯ ಆಗಿಲ್ಲ. ನಿಮ್ಮ ಅಭಿಪ್ರಾಯ ಪ್ರಕಾರ ಲಿಂಗ ಕಟ್ಕೊಂಡ್ಮೇಲೆ ಜಾತಿ ಮಾಡಬಾರದು, ಹಂಗ ಮಾಡ್ತೀವಿ ಅಂತ ತಿಳ್ಕೊಂಡ ಕಟ್ಕೊಂಡಿವಿ, ಕಟ್ಕೊಂಡ ಮೇಲೆ ಬಿಡ್ರಿ ಅಂತ ಹೇಳ್ದಂಗ. ಕಟ್ಕೊಂಡವ್ರು ಮಾಡಬಾರ್ದು, ಮಾಡಬಾರ್ದು. ಲಿಂಗ ಕಟ್ಕೊಂಡ ಮೇಲೆ ಹೆಚ್ಚು ನಾವು ಲಿಂಗಾಯತರು ಅಂತ ತಕೊಂಡು ಅದು ಒಳ ಜಾತಿಗಳನ್ನು ಮಾಡ್ಕೊಂಡ ಮೇಲೆ ಬಸವ ತತ್ವಕ್ಕೆ ಒಂದಿಷ್ಟು ಕೊಡ್ಲಿ ಪಟ್ಟು ಬಿದ್ದಿದೆ. ಲಿಂಗಾಯತ ಅಂತಕ್ಕಂಥ ಸಮಾನತೆ ತತ್ವಕ್ಕೂ ಕೂಡ ಕೊಡ್ಲಿ ಪಟ್ಟು ಬಿದ್ದಿದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಅಲ್ಲ, ಈಗ ಅದೇ ಪ್ರಶ್ನೆಗಳನ್ನ ಮತ್ತೆ ಹೊಳ್ಳಿ ಕೇಳಿದಂಗ ಆಗ್ತದೆ. ನೀವು ಈಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಈಗ ನಮ್ಮದು ಏನು ಚಿಂತನೆ ಅಂದ್ರೆ, ನಮ್ಮ ಶರಣ ಬಂಧುಗಳಿಗೆ ಲಿಂಗಾಯತ ಅಂದ್ರೆ ಏನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ತಿಳಿಸ್ಬೇಕಾಗಿದೆ. ಲಿಂಗಾಯತ ಅಂದ್ರೆ ಅದೊಂದು ಮನಸ್ಥಿತಿ, ಎಲ್ಲರನ್ನ ಸಮಾನವಾಗಿ ಕಾಣುವ, ಸಮವಾಗಿ ಬದುಕುವ, ಹಂಚಿಕೊಂಡು ತಿಂದುವ, ಈ ಪೃಥ್ವಿಯ ಮೇಲೆ ಎಲ್ಲರಿಗೂ ಕೂಡ ಸಮಸಮವಾಗಿ ಸಮಸಂತೋಷದಿಂದ ಬದುಕುವಂತಹ ಒಂದು ಹಕ್ಕದ ಅಂತೇಳಿ ಎಲ್ಲರ ಹಕ್ಕನ್ನು ಗೌರವಿಸುತ್ತಲೇ ಹಂಗ ಎಲ್ಲರೊಂದಿಗೆ ಪ್ರೀತಿಯಿಂದ ಬದುಕುವಂತಹ ಒಂದು ಮನಸ್ಥಿತಿ. ಹಾಗೆ ಮನಸ್ಥಿತಿ ಅದು ನಮಗೆ ಯಾಕೆ ಇರಬೇಕಾದ್ರೂ ಕೂಡ ಓದಾಕ ಬಹಳ ಚಂದ ಅನಿಸಿದ್ರು ಕೂಡ ಮಾತಾಡಕ್ ಚಂದ ಅನಿಸಿದ್ರು ಕೂಡ ಅಂತ ಭಾವವನ್ನು ಮನಸ್ಸಿನಲ್ಲಿ ಹಿಂಬಿರಿಸಿಕೊಳ್ಬೇಕಲ್ಲ, ಆಗುದಿಲ್ಲ. ಅದು ಆಗಲಾರದ ಕಾರಣಕ್ಕಾಗಿ ತಪ್ಪುತ್ತಿರುವಂತಹ ಈ ಮನಸ್ಸಿಗೆ ಆ ಲಿಂಗದ ಶಿಕ್ಷಣವನ್ನ ಕೊಡುತ್ತಾ ಇದನ್ನ ಅಂತಹ ಮನಸ್ಥಿತಿಗೆ ಒಯ್ಯುವ ಸಲುವಾಗಿ ನಮಗೆ ಲಿಂಗಧಾರಣ ಆಗ್ತದೆ. ಅದಕ್ಕಾಗಿ ಶರಣರು ತಮ್ಮ ಹಲವಾರು ಒಂದೊಮ್ಮೆ ಆ ಲಿಂಗವನ್ನ ಕಟ್ಟಿಕೊಂಡು ಅವರು ಜಾತಿಯನ್ನ ಮಾಡಿದ್ದಾದ್ರೆ, ಕುಲಗೋತ್ರಗಳನ್ನ ಮುಂದುವರಿಸಿಕೊಂಡು ಹೋಗಿದ್ದಾದ್ರೆ, ಅದು ಲಿಂಗಾಯತಕ್ಕೆ ಮಾಡಿರುವಂತಹ ದ್ರೋಹ, ಲಿಂಗದ್ರೋಹ, ಗುರುದ್ರೋಹ, ಬಸವದ್ರೋಹ ಅದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬಹುದು. ನಿಮ್ಮ ಪ್ರಕಾರ ವಿ ಆರ್ ಆಲ್ ಟಾಕಿಂಗ್ ಗಾಡ್ಸ್ ಅಂಡ್ ವಾಕಿಂಗ್ ಟೆಂಪಲ್ಸ್. ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥದ್ದು ಈ ಲಿಂಗ ದೇವಾಲಯದ ಕಲ್ಪನೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಧರ್ಮ ಇದು. ಅದಕ್ಕೆ ಲಿಂಗಾಯತ ಧರ್ಮ ಅಂತೀವಿ ನಾವು. ಈ ಧರ್ಮದಲ್ಲಿ ದೇವರ ಸ್ವರೂಪದ ಬಗ್ಗೆ ಹಲವಾರು ಶರಣರು ತಮ್ಮ ವಚನಗಳ ಮುಖಾಂತರ ದೇವರನ್ನ ಆಣೆ ಅಂತಕೊಂಡು ಅಲ್ಲಂ ಪ್ರಭುಗಳು ಹೇಳ್ತಾರೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ, ನಾ ದೇವಕಾನ ಗುಹೇಶ್ವರ ಅಂತ ಹೇಳಿ. ಅಂದ್ರೆ ದೇವರು ನಮ್ಮನ್ನ ಸಲಹುತ್ತಾರ ಅಂತ ಅನ್ನುವಂತಹ ಜನರಿಗಾಗಿ ಈ ಶಬ್ದವನ್ನು ಬಳಸ್ತಾರೆ.
ದೇವರು ನಮ್ಮನ್ನು ಸಲಹುತ್ತಾನ, ಈ ಜಗತ್ತಿನೆಲ್ಲವನ್ನು ಆತನ ಹುಟ್ಟಿಸ್ತಾನ, ಅವ್ರನ್ನ ಇದನ್ನ ಕಾಪಾಡ್ಕೊಂಡು ಹೋಗ್ತಾನ, ಲಯ ಮಾಡ್ತಾನ ಅಂತೇಳಿ ಒಂದೊಂದಿಷ್ಟು ಕಲ್ಪನೆಗಳನ್ನು ಮಾಡಿಕೊಂಡು ಅದಕ್ಕೊಂದಿಷ್ಟು ದೇವತೆಗಳನ್ನ ನಿರ್ಮಾಣ ಮಾಡಿಬಿಟ್ರಲ್ಲ. ಇಂತಹ ಪ್ರಸಂಗದೊಳಗ ಆತ ಹೇಳ್ತಾನ, ನೀ ದೇವನೆಂದಡೆ ಎನ್ನನೇಕೆ ಸಲಹೆ, ಅಥವಾ ನಿನ್ನನ್ನ ನೀ ಯಾಕೆ ಸಲಹೆ ಕೊಡುದಿಲ್ಲ, ನಿನ್ನ ಮುಖ ಯಾಕೆ ತಕ್ಕೊಳ್ಳುದಿಲ್ಲ, ನಿನಗೆ ಎಡಿ ಮಾಡವನು ನಾನು, ನೀ ತಿನ್ನಂಗಿಲ್ಲ ಅಂತ ಹೊಳೆ ನಾ ತಿನ್ನವನು ನಾನು. ಅದೇ ದುರಂತ ಅಂದ್ರ ಈ ಮೂರ್ತಿಗಳನ್ನ, ಕಲ್ಲು ಕಟ್ಟಿಗೆಗಳನ್ನ ದೇವರುಗಳನ್ನ ಮಾಡಿ, ಅವು ಕಲ್ಲು ಕಟ್ಟಿಗೆಗಳ ಮೂರ್ತಿಗಳನ್ನ ಅದನ್ನ ದೇವರಂತೇಳಿ ವೈಭವೀಕರಿಸುವಂತಹ ಒಂದು ಮನಸ್ಥಿತಿಯನ್ನು ಒಪ್ಕೊಳ್ಳುವಂತಹ ಜನ ನಿನಗೆ ಕೊಡುವ, ತಿನಿಸುವ, ಉಣಿಸುವ ಎಲ್ಲ ಕ್ರಿಯೆಗಳನ್ನ ಮಾಡುವ ಈ ಜೀವಂತ ದೇವರನ್ನ ಅಪಮಾನಿಸುವ ರೀತಿಯೊಳಗೆ ನಡ್ಕೊಂಡಾರ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರಲ್ರಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಾಶಿ ರಾಮೇಶ್ವರ ಇರ್ತಕ್ಕಂತ ದೇವರು ದೇವರಲ್ಲ ಅಂತ ಹೇಳಿದ್ರು. ಅಷ್ಟಾಶಕ್ತಿ ತೀರ್ಥಂಗಳಲ್ಲಿಯ ದೇವರು ದೇವರಲ್ಲ, ತನ್ನ ತಾನಾನಂದರಿದುಡೆ ತಾನೇ ದೇವನೋಡ ಆತ ಅಪ್ರಮಾಣ ಕೂಡಲ ಸಂಗಮ ದೇವ. ಅದೇ ಇನ್ನೊಂದು ಅಲ್ಲಂ ಪ್ರಭುಗಳ ವಚನ ತಾವು ಹೇಳ್ತಾರಲ್ಲ, ಕಲ್ಲು ಕಲ್ತ್ರಿ ದೇವರ ಬಗ್ಗೆ ಒಂದಿಷ್ಟು ದೇವಸ್ಥಾನದ ಮೇಲೆ ದೇವಸ್ಥಾನವನ್ನ ಕಟ್ಟ ಮ್ಯಾಗ ಕಲ್ಲ ಮೇಲೆ ಕಲ್ಲ ಕೆಡದರೆ ದೇವರ ಕಲ್ಲಿನಿಂದ ಮಾಡಿರುವಂತಹ ದೇವಾಲಯ ಅದು. ಅದ್ರೊಳಗೆ ನೀವು ಕಲ್ಲಿನ ಮೂರ್ತಿನ ಮಾಡಿಟ್ರಿ, ಅದು ಬಿದ್ದು ಹೋದ್ರೆ ನಿಮ್ಮ ಕಲ್ಲು ದೇವ್ರು ಎಲ್ಲಿ ಹೋಯ್ತು? ಅಂದರೆ ನನ್ನ ಈ ಪ್ರಶ್ನೆಯ ಪ್ರಕಾರ ಲಿಂಗಾಯತ ಧರ್ಮದಲ್ಲಿ ದೇವರಂತದ್ದು ನನ್ನೊಳಗೆ ಇದ್ದಾನೆ ಅಂತಕ್ಕಂಥ ಸ್ಪಷ್ಟ ಕಲ್ಪನೆ. ಜೀವ ಜಗತ್ತಿನೊಳಗ ಆ ದೇವರು ಅನ್ನುವಂತಹ ಒಂದು ಸತ್ಯ ಅದ, ಅದು ಅಖಂಡವಾಗಿ ಅದ, ನನ್ನೊಳಗ ನಿಮ್ಮೊಳಗ ಎಲ್ಲರೊಳಗೂ ಅದ, ಅದು ಅನಂತವಾಗಿ ಅದ. ಅನಂತ ಅಂತ ಅನ್ನುವಲ್ಲಿ, ಅದು ಅಖಂಡ ಅನ್ನುವಲ್ಲಿ ಅದು ಭಿನ್ನ ಭಿನ್ನವಾಗಿಲ್ಲ. ಅದು ಅಲ್ಲಿ ಬೇರೆ ಕಡೆ ಅದ, ನನ್ನೊಳಗೆ ಬೇರೆ ಐತಿ ಅಂತಂತಲ್ಲ. ಇಡೀ ಏನು ನನ್ನ ಗಮನಕ್ಕೆ, ನನ್ನ ಚಿತ್ತಕ್ಕೆ ಬರ್ತೈತೋ ಆ ಸ್ವರೂಪವೆಲ್ಲವೂ ಕೂಡ ಅದು ದೇವನ ಸ್ವರೂಪವೇ. ಅದು ಒಂದೇ ತತ್ವ ಹಿಂಗ ವಿಕಸಿತಗೊಂಡು ಎಲ್ಲರೊಳಗದ. ತನ್ನಿಂದಲೇ ಅದು ಉದ್ಭವಿಸಿರುವಂತಹ ಈ ಜೀವ ಜಗತ್ತಿನೊಳಗ ತನ್ನಿಂದಲೇ ಉದ್ಭವಿಸಿರುವಂತಹ ಈ ಪಂಚಭೂತಗಳನ್ನು ಬಳಸಿಕೊಂಡು ವಿವಿಧ ರೂಪಗಳಾದವ. ಇದರೆಲ್ಲರಲ್ಲಿರುವಂತಹ ಆ ತತ್ವವೇ. ಬಳಸಲ್ಪಟ್ಟಿರುವಂತಹ ಈ ಪಂಚಭೂತಗಳ ಹೆಚ್ಚು ಕಡಿಮೆ ಗುಣದ ಕಾರಣಕ್ಕಾಗಿ ಇದು ಬೇರೆ ಬೇರೆ ರೀತಿಯೊಳಗೆ ವರ್ತಿಸ್ತದ. ಇದು ಈ ಸತ್ಯವನ್ನ, ಈ ಕಾಯ, ಈ ಜೀವದ ಹೊಲಿಗೆಯ ಈ ಭೇದವನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದಂತ ತಿಳ್ಕೊಳ್ಬೇಕು ಅನ್ನುವಂಥದ್ದೇ ಲಿಂಗಾಯತದ ಇದು ಮುಖ್ಯ ಗುರಿ. ಹೀಗಾಗಿ ದೇವ ಅನ್ನುವಂಥದ್ದು ನನ್ನೊಳಗದ, ನಿಮ್ಮೊಳಗಿಲ್ಲ ಅಂತಲ್ಲ, ಎಲ್ಲರಲ್ಲಿ ಇಡೀ ಜೀವ ಜಗತ್ತಿನಲ್ಲಿ ಇರುವಂತಹದ್ದು ಅದು ಸತ್ಯ. ಅದು ಬಸವಣ್ಣವ್ರು ಹೇಳಿದ್ರಲ್ಲ, ಸಕಲ ಜೀವಿಗಳಿಗೂ ಲೇಸನ್ನೇ ಬಯಸೋದು. ಆ ರೀತಿ ಒಳಗ ಬಸವಣ್ಣನವರ ಒಂದು ದರ್ಶನ ಆಗಲಿ. ಆಶ್ಚರ್ಯ ಆಗುದಂದ್ರ ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ ಅನ್ನುವಂಥದ್ದನ್ನು ನೀವು ಹೇಳಿದ್ರಲ್ಲ, ಅದೇ ಹಿನ್ನೆಲೆಯೊಳಗೆ ಮಾತನಾಡಿದಂತಹ ಸಾಣೆಹಳ್ಳಿ ಪೂಜ್ಯ ಗುರುಗಳ ಮೇಲೆ ಒಬ್ರು ಯಾರೋ ಪುಣ್ಯಾತ್ಮ ಅವ್ರನ್ನ ಖಂಡಿಸ್ತಾನ. ನನಗೆ ಆಶ್ಚರ್ಯ ಅನಿಸ್ತೈತಿ, ಈ ಪ್ರಸಂಗದಾಗ ಯಾಕೆ ಖಂಡಿಸಿದ ಆತ? ಅಲ್ಲ, ಇಲ್ಕಲ್ಲಿನ ಲಿಂಗೈಕ್ಯ ಪರಮ ಪೂಜ್ಯ ಮಹಾನ್ ತಪ್ಪಗಳು ಸುಮಾರು 20 ವರ್ಷದಿಂದ ಗಣಪತಿ ಬಿಟ್ರೆ ಅದನ್ನ ಏನೂ ಇಲ್ಲ ಅಂತ ಹೇಳ್ತಿದ್ರು. ಮಣ್ಣ ದೇವರು ದೇವರಲ್ಲ ಅನ್ನುವಾಗ ಇಡೀ ಆ ಗಣಪತಿಯ ಏನು ಜನ್ಮವನ್ನ ಜಾಲಾಡಿ ಬಿಟ್ಟಿದ್ರು ಅಪ್ಪಗಳು. ಒಂದು ಮಣ್ಣಿನಿಂದ ಮೂರ್ತಿ ಮಾಡ್ತಾರಂತಂದ್ರೆ ಒಂದು ಮೂರ್ತಿ ಮಾಡ್ಲಿಕ್ಕೆ ಎಷ್ಟು ಮಣ್ಣು ಬೇಕು ಅನ್ನುವಂಥದ್ದು. ಅಂದ್ರೆ ಯಾವುದೇ ರೀತಿಯಾಗಿರುವಂತಹ ನಮ್ಮ ಆರ್ಟಿಕಲ್ 51A(h) ಸಂವಿಧಾನದ ಇದು ವೈಜ್ಞಾನಿಕ ಮನೋಭಾವವನ್ನ ಇದನ್ನು ಬೆಳೆಸಬೇಕಂತನ್ನುವಂಥದ್ದು ಇದೇ ಹಿನ್ನೆಲೆಯೊಳಗ. ಅಲ್ಲ, ಒಬ್ರು ಟೀಕಾ ಮಾಡಿದ್ರಲ್ಲ, ಮೊದಲು ಅವ್ರದ್ದು ಅಕ್ಷಮ ಅಪರಾಧ. ಇವತ್ತಿನ ಪೌರಾಣಿಕದನ್ನ 21ನೇ ಶತಮಾನದಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಅದನ್ನ ಸಮರ್ಥನೆ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ದಾಳಿ ಮಾಡ್ತಾರಲ್ಲ, ಅದು ಬಹಳ ಖಂಡನೀಯ. ನಾವು ನೀವು ಇಬ್ಬರೇ ಅಂತಲ್ಲ, ಯಾವ ಸ್ಥಾನದೊಳಗೆ ಕುಂತೀವಲ್ಲ, ಇಡೀ ಬಸವ ಸಮಿತಿಯ ನಿಲುವು ಕೂಡ ಅದನ್ನ ಖಂಡಿಸುವಂತಹದ್ದೇ ಆಗ್ಯದ. ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಜಗತ್ತು ಒಪ್ಪುವ ರೀತಿಯೊಳಗೆ ನಾವು ಬದುಕಬೇಕು ಅನ್ನುವಂಥದ್ದು ಇದು ಬಸವ ಸಮಿತಿಯ ನಿಲುವು. ಅದಕ್ಕೆ ವ್ಯತಿರಿಕ್ತವಾಗಿ ಬದುಕುವಂಥದ್ದಲ್ಲ. ಇಡೀ ಲಿಂಗಾಯತ ಧರ್ಮ ರೂಪುಗೊಂಡಿರುವಂತಹದ್ದನ್ನ ನಾವು ಸ್ವಲ್ಪ ಪರಿಗಣಿಸಿದ್ರೆ ಎಲ್ಲರೂ ಚಿಂತನೆಗಳನ್ನು ಮಾಡ್ಬೇಕು. ನಾವೀಗ ಲಿಂಗಾಯತ ಧರ್ಮ ಹ್ಯಾಂಗ್ ಹುಟ್ಟುಕೊಂತು, ಎದಕ್ಕೆ ಹುಟ್ಟುಕೊಂತು, ಏನು ಅವಶ್ಯಕತೆ ಇತ್ತು? ಬಸವಾದಿ ಶರಣರಿಗೆ ಈ ಧರ್ಮವನ್ನು ಕಟ್ಟುವಂತ ಅವಶ್ಯಕತೆ ಏನಿತ್ತು? ಇಂತಹ ಮಿಥ್ಯಾ ಸೃಷ್ಟಿಗಳನ್ನ ಹುಟ್ಟಿಸಿಕೊಂಡು ಬಂದು ಬೌದ್ಧವನ್ನ ತೊರಿಬೇಕು, ಸಮಾನತೆ ಬರಬೇಕು. ಬುದ್ಧ ಈ ಕಾರಣಕ್ಕೆ ಕೆಲಸಗಳನ್ನು ಮಾಡ್ತಾನೆ, ಅದ್ಭುತವಾಗಿ ಕೆಲಸಗಳನ್ನು ಮಾಡ್ತಾನೆ. ಅನಂತರದೊಳಗೆ ಬುದ್ಧನ ಹೊರಗೆ ಹಾಕ್ತಾರೆ. ಮತ್ತೆ ಅನೇಕ ಮಿಥ್ಯಾ ಸೃಷ್ಟಿಗಳು ಈ ನಾಡಿನೊಳಗೆ ಬರ್ತಾವ.
ಮತ್ತೆ ಒಂದು 1000 ಕನಿಷ್ಠ 1800ರಿಂದ 1000 ವರ್ಷಗಳ ಅನಂತರದೊಳಗೆ ಬಸವಾದಿ ಶರಣರು ಬರ್ತಾರೆ. ಮತ್ತೆ ಏನು ಆ ಪ್ರೀತಿಯ ತತ್ವವನ್ನ, ಜಗತ್ತು ಒಂದೇ ಅನ್ನುವಂತಹ ತತ್ವವನ್ನ, ಸಮಾನತೆಯ ತತ್ವವನ್ನ ಮತ್ತೊಮ್ಮೆ ಕಟ್ಟಿಕೊಡ್ತಾರೆ. ಕಟ್ಟಿಕೊಟ್ಟಾಗ ಬಹುಶಃ ಈಗಲೂ ಹೆದರಿಸ್ತಾರೆ. ಅಂಬೇಡ್ಕರ್ರು ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾರೆ. ಯಾವಾಗ ಈ ನಾಡಿನೊಳಗೆ ವೈಚಾರಿಕ ಕ್ರಾಂತಿ ಹುಟ್ಟುಕೊಂತೈತಿಯೋ ಆ ವೈಚಾರಿಕತೆಯನ್ನು ನಾಶ ಮಾಡಕ ಪ್ರತಿಕ್ರಾಂತಿಗಳನ್ನು ಈ ವೈದಿಕ ವ್ಯವಸ್ಥೆ ಮಾಡ್ತದೆ. ಬುದ್ಧನ ಕಾಲಕ್ಕೆ ಮಾಡಿದ ಹಾಗೆ 12ನೇ ಶತಮಾನದ ಕಾಲಕ್ಕೆ ಅವರೆಲ್ಲ ಶರಣರು ಎಲ್ಲರೂ ಯಾಕೆ ಹೆದರ್ತು ಈ ವೈದಿಕ ವ್ಯವಸ್ಥೆ ಅಂದ್ರ, ಆಶ್ಚರ್ಯ, ನಾಡಿನ ತುಂಬೆಲ್ಲ ಬಸವರ ಸಮಸಮನ ಬೆಳೆದು ಬಿಟ್ರು. ಸೂಳೆ ಸಂಕವೇ ತಾಯಿ ಅಂತಕ್ಕಿ, ಚಪ್ಪಲಿ ಹೊಲಿಯುವಂತಹ ನಮ್ಮ ಮಾದಾರ ಧೂಳೆಯ ತಂದೆಗಳಂತವ್ರು, ಹರಳೆಯ ತಂದೆಗಳಂತವ್ರು, ಮೇಲ್ವರ್ಗದ ಮಧುವರಸರಂತವ್ರು, ಮೋಳಿಗೆ ಮಾರೆಯಂತಹ ಮಹಾರಾಜರುಗಳು, ಬಂತಾದೇವಿ ಅಂತವ್ರು, ರಾಜರು ಮಹಾರಾಜರು, ಕೆಳವರ್ಗದವರು ಅಂತ ಯಾರು ಹೇಳ್ತೀವಿ ಅವರು, ಕನಿಷ್ಠ ಕುಲದವರು, ಉತ್ತಮ ಕುಲದವರು, ಸಣ್ಣ ಸಣ್ಣ ಕೃಷಿಗಳವರು, ಇವರೆಲ್ಲರೂ ಕೂಡ ಬಸವರ ಸಮಸಮ ಬದುಕಿ ಬಿಟ್ರು. ಅವರೆಲ್ಲ ಬಸವರ ಎತ್ತರಕ್ಕೆ ಹೋದ್ಬಿಟ್ರು. ಬಸವರಿಗಿಂತ ಇವರು ಯಾರೂ ಕಡಿಮೆ ಇಲ್ಲ ಅನ್ನುವ ರೀತಿಯೊಳಗೆ ಎಲ್ಲರೂ ಬದುಕಿ ಬಿಟ್ರಲ್ಲ, ಸಮಾನವಾಗಿ ಬದುಕಿ ತೋರಿಬಿಟ್ರಲ್ಲ. ಅದಕ್ಕೆ ಈ ಜನ ಹೆದರಿದ್ರು. ಇವ್ರ ಮೇಲೆ ಹತ್ಯಾಕಾಂಡವನ್ನು ಮಾಡಿದರು. ಹತ್ಯಾಕಾಂಡವನ್ನು ಮಾಡಿದ ಮೇಲೆ ಇಲ್ಲಿವರೆಗೂ ಸುಮ್ಮಿದ್ರು ಅವರು. ಅಲ್ಲೊಂದು ಇಲ್ಲೊಂದಿಷ್ಟು ಗಲಾಟೆಗಳು ಗದ್ದಲಗಳು ಆಗ್ತಿದ್ದು. ಆದ್ರೆ ಯಾವಾಗ ಜ್ಯೋತಿಬಾ ಫುಲೆ ಅಂತವ್ರು, ಇದು ಕೇವಲ ನಮ್ಮ ಸಾಣೆಹಳ್ಳಿ ಅಪ್ಪುಗಳಾಗಲಿ ಹಿಂದಿನ ನಮ್ಮ ಇಳಕಲ್ ಅಪ್ಪುಗಳು ಮಾಡಿರುವಂಥದ್ದಲ್ಲ. ನೀವು ಜ್ಯೋತಿಬಾ ಫುಲೆ ಅವ್ರದ್ದು ವಿಚಾರಗಳನ್ನು ತಗೊಳ್ರಿ, ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂಬೇಡ್ಕರ್ ತಗೊಳ್ರಿ, ಅದ್ಭುತವಾಗಿ ರಾಮಕೃಷ್ಣ ಅನ್ನುವಂಥ ಅಧ್ಯಾಯದೊಳಗೆ ಬಹಳ ಸುಂದರವಾಗಿ ಆ ಎಲ್ಲವುಗಳನ್ನು ಪ್ರಶ್ನಿಸ್ಕೊಂತ ಹೋಗ್ತಾರೆ. ಉತ್ತರ ಕೊಡಕ್ಕಾಗೋದಿಲ್ಲ ನಮಗ. ಉತ್ತರ ಕೊಡಕ್ಕಾಗಲಾರ್ದ ಅವ್ರ ಸಂಪುಟಗಳೊಳಗೆ ಸರ್ಕಾರ ಪ್ರಿಂಟ್ ಮಾಡಿರ್ತಕ್ಕಂಥ ಪುಸ್ತಕದ ಒಳಗಡೆ ಆ ಭಾಗವನ್ನು ತೆಗೆದು ಬಿಟ್ಟಾರೆ. ಈಗ ಅದನ್ನ ಭಾಗವನ್ನು ತೆಗೆದ್ರು ಅಂತ ತಿಳ್ಕೊಂಡು ಬಹುಶಃ ಒಂದು ಯಾವುದೋ ಕ್ರಿಯೇಷನ್ಸ್ ಅವರು, ಒಂದು ಪಬ್ಲಿಕೇಶನ್ದವರು ಅದರ ಸಲುವಾಗಿ ಅದನ್ನ ಯಾವ ಭಾಗವನ್ನು ತೆಗೆದಾರ ಅದನ್ನೇ ಒಂದು ಪುಸ್ತಕವನ್ನ ಮಾಡ್ಯಾರ. ಹೇಳಬೇಕಾಗಿರುವಂಥದ್ದು ಏನಂದ್ರೆ, ಇವರೆಲ್ಲ ಹಿಂಗ ಗಟ್ಟಿಯಾಗಿ ಹೇಳ್ಕೊಂತ ಬಂದ್ರಲ್ಲ, ಗಟ್ಟಿಯಾಗಿ ಹೇಳ್ಕೊಂತ ಬಂದು ಸಂವಿಧಾನ ರೂಪುಗೊಂತು ಮತ್ತು ನಮ್ಮ ಮಠಗಳ ವ್ಯವಸ್ಥೆನೂ ಹಾಳಾಗಿ ಹೋಗಿತ್ತು. ಇವು ಕೂಡ ಸಂಪೂರ್ಣ ವೈದಿಕಕ್ಕೆ ಒಳಗಾಗಿ ಬಿಟ್ಟಿತ್ತು ನಮ್ಮ ಮಠದ ವ್ಯವಸ್ಥೆಗಳನ್ನು ಕೂಡ. ಮಠದ ಸ್ವಾಮಿಗಳಾಗುವಂಥವ್ರು, ಶಿವಯೋಗಿಗಳಂಥವ್ರು ಆಗಬೇಕೇ ಹೊರತವ್ರನ್ನ ಮಾಡುವಂಥದ್ದಲ್ಲ. ಆತ ತಾನು ಸಹಜವಾಗಿ ಆ ಗುಣಗಳು ಆತನೊಳಗೆ, ಆ ವಿರತಿಯ ಮನೋಭಾವಗಳು ಆತನಲ್ಲಿ ಮೂಡಬೇಕು. ಅದರ ಬದಲಾಗಿ ಒತ್ತಾಯ ಪೂರ್ವಕವಾಗಿ ಮೂಡಿಸಿದ ಕಾರಣಕ್ಕಾಗಿ ಮತ್ತೆ ಇಲ್ಲಿ ವೈದಿಕತೆಯನ್ನ ಇಲ್ಲಿ ಗಟ್ಟಿ ಮಾಡಿದ ಕಾರಣಕ್ಕಾಗಿ ಬಹುಶಃ ಲಿಂಗಾಯತದ ಬಗ್ಗೆ ಯಾರೂ ಹೆದರಬೇಕಾಗಿರುವಂಥ ಅವಶ್ಯಕತೆ ಇದ್ದಿಲ್ಲ ಅವರಿಗೆ, ವೈದಿಕರಿಗೆ. ಯಾವಾಗ ಹಳಕಟ್ಟಿಯಪ್ಪ ಅವರು 1926 ವಚನಶಾಸ್ತ್ರ ಸಾರ ಭಾಗ 1 ತಂದ್ರು, ವಚನ ಚಿಂತನೆಗಳ ಕುರಿತಾಗಿ ಚಿಂತನೆಗಳನ್ನು ನಡೆದುವು, ಅವಾಗ ನಮ್ಮವ್ರಿಗೆ ಸ್ಪಷ್ಟತೆ ಬರಾಕತ್ತು. ಈ ವೈದಿಕತೆ ಅನ್ನುವಂಥದ್ದು ನಮ್ಮದಲ್ಲ, ಯಾರೋ ಬಂದು ಇದ್ರ ಒಳಗೆ ತುರುಕಿದ್ರು ಅನ್ನುವಂಥದ್ದು ಬಂದು ನಮ್ಮವರು ಸ್ಪಷ್ಟತೆಯನ್ನ ಕಂಡುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಳಕಲಪ್ಪಗಳಂಥವ್ರು ಬಂದರು, ಪೂಜ್ಯ ಲಿಂಗಾನಂದರಂಥವ್ರು ಬಂದರು, ಅತನಿ ಶಿವಯೋಗಿಗಳಂಥವ್ರು, ಅತನಿ ಸಿದ್ಧಲಿಂಗಪ್ಪನವರಂಥವ್ರು. ಆನಂತರ ಭಕ್ತ ವರ್ಗಕ್ಕೆ ಸಂಬಂಧಪಟ್ಟಂಗೆ ಅನೇಕ ಸಂಘಟನೆಗಳು ಹುಟ್ಟುಕೊಂಡ್ರು. ಬಿಡಿ ಜತ್ತಿಯವರಂಥವ್ರು ಈ ಬಸವ ಸಮಿತಿಯನ್ನ ಹುಟ್ಟು ಹಾಕಿದ್ರು. ಲಿಂಗಾಯತ ಅಧ್ಯಯನ ಸಂಸ್ಥೆ ಬಂತು, ಶರಣ ಸಾಹಿತ್ಯ ಪರಿಷತ್ತು ಬಂತು. ಇಂಥವ್ರೆಲ್ಲರೂ ಕೂಡ ನಮ್ಮ ಬಸವ ಕೇಂದ್ರಗಳು ತಾತ್ವಿಕವಾಗಿ ಅದ್ಭುತವಾಗಿರುವಂಥ ಗಟ್ಟಿತನವನ್ನು ಬೆಳೆಸಿಕೊಂಡು ಇಂಥ ಚಿಂತನೆಗಳನ್ನು ಮಾಡುತ್ತಾ ಬಂದಾಗ ಮತ್ತೊಮ್ಮೆ ಇದು ಧರ್ಮ ದಿಗ್ವಿಜಯನ ಸಾಧಿಸ್ತೈತಿ ಅನ್ನೋ ಹಿನ್ನೆಲೆಯೊಳಗ ಮತ್ತೆ ಅಂಜಿರುವಂತಹ ಈ ವ್ಯವಸ್ಥೆ ಅವರು ಇವತ್ತ ಅದನ್ನೊಂದು ಒಂದು ನೆಪ, ಸಾಣೆಹಳ್ಳಿ ಅಪ್ಪುಗಳು ಅಂದಿದ್ದು ಒಂದು ನೆಪವನ್ನು ಮಾಡಿಕೊಂಡು ಕಲಬುರಗಿ ಅವ್ರನ್ನ, ಆದ್ರೆ ಒಂದು ನಾವು ಎಚ್ಚರಿಕೆಯಿಂದ ಎಲ್ಲರೂ ವಿಚಾರವಂತರು ಲಿಂಗಾಯತರು ಎಲ್ಲರೂ ಇರಬೇಕಾಗ್ತದ. ಹಿಂದೆ ಕಲಬುರಗಿ ಅವರ ಹತ್ಯೆ ಮಾಡುವಾಗಲೂ ಕೂಡ ಇಂತಹ ಹುನ್ನಾರಗಳ ನಡೆದಿದ್ದು. ಮಾಧ್ಯಮಗಳವರು ಅತಿಯಾಗಿ ಅದನ್ನು ವಿಜೃಂಭಿಸಿ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೇನೋ ಅನ್ನುವಂಥ ಸಂಶಯನೂ ನಮಗೆ ಬರ್ತದೆ. ಅದನ್ನು FIR ಐತಿ ಅಂತ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಹಾಗೆಯೇ ನಿರ್ಮಾಣ ಮಾಡಿದ್ರು. ಯಾರೋ ಬರೆದಿರುವಂಥದ್ದನ್ನ ಯಾವುದೋ ಒಂದು ಪ್ರಸಂಗದಲ್ಲಿ ಉದಾಹರಣೆಗಾಗಿ ಹೇಳಿದ್ರು. ಅನಂತ ಮೂರ್ತಿಗಳು ಹೇಳಿರುವಂತಹ ಮಾತನ್ನು ಇವರು ಹೇಳಿದ್ರು. ಅದನ್ನು ಅಂತ ಸಾವಿರಾರು ಮಾತುಗಳನ್ನು ಮೊದಲು ಮಾಡಿದ್ರಲ್ಲ. ಇಳಕಲಪ್ಪಗಳಂಥವ್ರು ಮಾತಾಡಿದ್ರು, ಲಿಂಗಾನಂದ ಪೂಜ್ಯರಂಥವ್ರು ಮಾತನಾಡಿದ್ರು, ಎಲ್ಲರೂ ಮಾತಾಡಿದ್ರು. ನಮ್ಮಲ್ಲಿ ವಿಚಾರವಂತರೆಲ್ಲರೂ, ಅಬ್ರಾಹಿಂ ಕೋರ್ರಂಥವ್ರು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ರು ನಮಗೆಲ್ಲ. ಇಷ್ಟೆಲ್ಲ ಇರುವಾಗಲೂ ಕೂಡ ಅಲ್ಲೇ ಕಲಬುರ್ಗಿ ಅವ್ರನ್ನ ಬಲಿ ತಗೊಂಡ್ರು, ಗೌರಿ ಲಂಕೇಶ್ ಅವ್ರನ್ನ ಬಲಿ ತಗೊಂಡ್ರು. ಹಾಗೆ ಒಂದು ವಾತಾವರಣವನ್ನು ಇವರು ನಿರ್ಮಾಣ ಮಾಡುವುದರ ಕುರಿತಾಗಿ ನಾಡಿನ ಬಹುಶಃ
ಈ ನಾಡಿನ ಎಲ್ಲ ವಿಚಾರವಂತರು ಪ್ರಜ್ಞಾವಂತರು ಸಾಣೇಹಳ್ಳಿ ಅಪ್ಪುಗಳಿಗೆ ಅವರು ಆ ರೀತಿಯೊಳಗೆ ಪ್ರತಿಕ್ರಿಯಿಸಿದ್ರ ಕುರಿತಾಗಿ ನಾಡಿನ ಎಲ್ಲ ಚಿಂತಕರು ಕೂಡ ಚಿಂತನವನ್ನು ಮಾಡ್ಲಿಕ್ಕತ್ತಾರ, ಸರ್ಕಾರದ ಗಮನವನ್ನು ತರಲಿಕ್ಕತ್ತಾರ. ಇದು ಒಳ್ಳೆಯ ಬೆಳವಣಿಗೆ. ಆದರೂ ನಾವು ಜಾಗರೂಕರಾಗಿರಬೇಕು, ಜನರನ್ನ ಎಚ್ಚರಿಸುವ ಹಿನ್ನೆಲೆಯೊಳಗೆ ನಾವು ಜಾಗರೂಕರಾಗಿರಬೇಕು. ಅದೇ ಈಗಾಗಲೇ ನೀವು ಚಿಂತನೆಯ ಪ್ರಕಾರ ನೀವು ಚಿಂತನೆ ಮಾಡಿದರ ಪ್ರಕಾರ ಎಲ್ಲ ನಮ್ಮ ಶರಣ ಬಂಧುಗಳಿಗೆ ಒಂದು ಸ್ಪಷ್ಟನೆಯನ್ನು ನಿಮ್ಮಿಂದ ಕೊಡಬಯಸುವುದೇನೆಂದರೆ, ಲಿಂಗಾಯತ ಅಂದರೆ ಇದು ಜಾತ್ಯತೀತವಾಗಿರ್ತಕ್ಕಂಥ ಜಾತಿ ವರ್ಣ ವರ್ಗಗಳನ್ನು ಮೀಡಿರ್ತಕ್ಕಂಥ ಸಮಾನತೆಯಾಗಿರ್ತಕ್ಕಂಥದ್ದೇ ಲಿಂಗಾಯತ. ಯಾರು ಬೇಕಾದರೂ ಲಿಂಗ ಕಟ್ಕೊಳ್ಬೋದು, ಯಾರು ಬೇಕಾದರೂ ಆಚರಣೆ ಮಾಡಬೇಕಾದ್ರೆ ಲಿಂಗಾಯತರಾಗಬಹುದು ಅಂತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ನಾವು ನಮ್ಮೆಲ್ಲ ಶರಣ ಬಂಧುಗಳಿಗೆ ನಾವು ಕೊಟ್ಟಿದ್ದೀವಿ. ಮತ್ತು ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು ಈ ಧರ್ಮದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಲಿಂಗಾಯತರಾದವರು ಏನು ಮಾಡಬೇಕು ಅಂತಕ್ಕಂಥದ್ದು ಕಾಯಕ ಅಂದರೆ ಬಸವಣ್ಣವ್ರು ಹೇಳಿದರು, ಕಾಯಕ ಕೈಲಾಸ ಅಂತ ಹೇಳಿದ್ದಾರೆ. ಕೆಲವರು ವಚನಗಳು ಬರ್ತದೆ, ತೆವಳುತ್ತಲಾದರೂ ಕಾಯಕ ಮಾಡಬೇಕು ಅಂದ್ಕೊಂಡು, ನಮಗೆ ವಯಸ್ಸಾದರೂ ಕೂಡ ನಾವು ಕಾಯಕದಲ್ಲಿ ಇರಬೇಕು ಅಂತಕೊಂಡು, ಅದು ಕಾಯಕದ ಒಂದು ಮಹತ್ವದ ಬಗ್ಗೆ. ಕಾಯಕ ಅನ್ನೋದನ್ನ ಕೇವಲ ದುಡಿಮೆ, ಉಪಜೀವನಕ್ಕಾಗಿ ದುಡಿಮೆ ಅಂತ ಹೇಳಿ ಗ್ರಹಿಸಿಕೊಂಡ್ರೆ ಅದು ಸೀಮಿತ ಅರ್ಥ ಆಗ್ತೈತಿ, ಉಪಜೀವನಕ್ಕಾಗಿ ಅನ್ನೋದನ್ನು. ಆದ್ರೆ ಕಾಯಕಕ್ಕೆ ದೇವರು ಅಂತ ಹೇಳಿ ಅನ್ನುವಷ್ಟರ ಮಟ್ಟಿಗೆ ಶರಣರು ಯಾಕೆ ಎತ್ತರಕ್ಕೆ ಹೋಗ್ತಾರಂದ್ರ, ಆ ದುಡಿಮೆಯೇ ನಮಗೆ ಎಲ್ಲ ಥರದ ಸ್ವಾವಲಂಬನೆಯನ್ನು ಕಲಿಸ್ತದೆ. ನಮ್ಮೊಳಗಿರುವಂತಹ ನಮ್ಮ ಹೊರಗಿರುವಂತಹ ಭಿಕ್ಷುಕತನವನ್ನು ಅದು ಸಂಪೂರ್ಣ ಹಾಳು ಮಾಡಿಬಿಡ್ತದೆ. ಆತ ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಅವಂಗ ಮೂಡಿಸ್ತದೆ. ಮತ್ತು ಇದನ್ನು ವಿಶಾಲಾರ್ಥದಲ್ಲಿ ತೆಗೆದುಕೊಂಡಾಗ ಕಾಯಕ ಅಂದ್ರೆ ಕಾಯದೊಳಗಿನ ಕಾಷ್ಠತೆಯನ್ನು ಕಾಯದೊಳಗಿನ ಕಾಷ್ಠತೆ ಅಂದ್ರೆ ಕಾಠಿಣ್ಯತೆಯನ್ನು ಕಳೆಯುವಂಥದ್ದು ಕಾಯಕ. ದುಡಿಮೆಯನ್ನು ನಾನು ಮಾಡ್ತೇನೆ, ಆ ದುಡಿಮೆಯ ಪರಿಣಾಮ ಒಂದಿಷ್ಟು ಹಣ ಬರ್ತೈತಿ, ಒಂದು ಶ್ರೀಮಂತಿಕೆ ಬರ್ತೈತಿ, ಅದು ನನ್ನಲ್ಲಿ ಅಹಂಕಾರವನ್ನು ಮುಟ್ಟಿಸಿದ್ದಾದ್ರೆ ಅದು ಕಾಯಕ ಅನಿಸಿಕೊಳ್ಳೋದಿಲ್ಲ. ಸತ್ಯವಾದದ್ದು, ಶುದ್ಧವಾದದ್ದು, ಸತ್ಯ ಅಂದ್ರೆ ಏನು? ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಮುಂದಿನ ಕಾಲಕ್ಕೂ ಎಲ್ಲ ಕಾಲಕ್ಕೂ ಕೂಡ ಅದು ಸತ್ಯವೇ ಆಗಿರಬೇಕದು. ನನ್ನ ಕಡೆ ಹೆಚ್ಚಾಗಿ ಸಂಗ್ರಹಣೆ ಆಗೈತಿ ಅಂತ ಅನ್ನುವುದು ಎಲ್ಲ ಕಾಲಕ್ಕೂ ಸತ್ಯವಾಗಿ ಅದನ್ನು ಒಪ್ಪಿಕೊಳ್ಳಬೇಕಾಗಿರುವಂತಹ ವಿಚಾರ ಅಲ್ಲ. ಯಾವ ಕಾಲಕ್ಕೆ ಏನೇನು ಹುಟ್ಟೈತೋ ಅದನ್ನು ಬಳಸಿಕೊಂಡು ಇಡೀ ಜೀವ ಜಗತ್ತೆಲ್ಲ ಸಮೃದ್ಧವಾಗಿ ಶಾಂತವಾಗಿರ್ಬೇಕನ್ನುವಂಥದ್ದು ತತ್ವ. ಅದಕ್ಕೆ ದಾಸೋಹದ ಪದ್ಧತಿ. ಅದು ನಾನು ಯಾವ್ಯಾವುದೋ ಕಾರಣಕ್ಕಾಗಿ ನಾನು ಗಳಿಸಿಕೊಂಡೇನಿ, ಯಾವ್ಯಾವುದೋ ಕಾರಣಕ್ಕಾಗಿ ನನ್ನಲ್ಲಿ ಸಂಗ್ರಹ ಆಗ್ಯದ. ಆ ಸಂಗ್ರಹವಾಗಿರುವಂತಹದ್ದು ಇಷ್ಟು ಅನ್ನ ಏನು ಹುಟ್ಟಿಕೊಂಡದಲ್ಲ, ಇದು ಇಷ್ಟು ನನ್ನ ಸ್ವತ್ತಲ್ಲ. ಇದನ್ನ ಮೇಲೆ ನಾವು ಮಾತಾಡ್ತೀವಿ. ಗಾಂಧೀಜಿಯವರು ಬದಲಾವಣೆ ಆಗಿರುವಂತಹ ವಿಷಯಗಳನ್ನ ನಾವು ಮಾತನಾಡಿವಿ. ಅನ್ ಟು ದ ಲಾಸ್ಟ್ ಆ ಪುಸ್ತಕದ ಒಳಗಡೆ ಒಂದು ಮಾತು ಬರ್ತದೆ, ಯಾರದೋ ಕಿಸೆಯೊಳಗ ಹೆಚ್ಚಾಗಿ ಇರುವಂತಹ 10 ರೂಪಾಯಿ ಇನ್ನಾರದೋ ಕಿಸೆ ಖಾಲಿ ಆಗಿರುವುದನ್ನು ಸೂಚಿಸ್ತದ ಅಂತ ಹೇಳ್ತಾರ. ಜೀವ ಜಗತ್ತಿನ ಒಳಗಡೆ ಏನೇನು ಇದೆಲ್ಲ ಅನ್ನ ಸೃಷ್ಟಿ ಆಗೈತಿ, ಇದು ಇಡೀ ಜೀವ ಜಗತ್ತಿಗೆ ಹಂಚಿಕೆ ಆಗಬೇಕಿದು. ಯಾವ್ಯಾವುದೋ ಕಾರಣಕ್ಕೆ ನಾನು ಅದನ್ನ ಗಳಿಸಿಕೊಂಡು ಇಟ್ಟುಕೊಂಡೇನಿ ಅಂದ್ರೆ, ನಾನು ಗಳಿಸಿಕೊಂಡು ನನ್ನಲ್ಲಿ ಇಟ್ಟುಕೊಳ್ಳುವುದರ ಮುಖಾಂತರ ಅಲ್ಲಿ ಹಸಿವನ್ನ ಕ್ಷೋಭೆಯನ್ನ ನಾನು ಉಂಟು ಮಾಡಕತ್ತೀನಿ. ಆ ಹಸಿವು ಕ್ಷೋಭೆಯನ್ನ ಉಂಟು ಮಾಡಿದ ಪಾಪಕ್ಕೆ ನಾನು ಒಳಗಾಗ್ತೀನಿ. ಈ ಪಾಪಕ್ಕೆ ಒಳಗಾಗಲಾರದೆ ಈ ಪಾಪ ಪ್ರಜ್ಞೆಯನ್ನು ಸದಾ ನನ್ನೊಳಗೆ ಇಟ್ಟುಕೊಂಡು ನಾನು ಗಳಿಸಿಕೊಂಡಿರುವಂತಹ ನನ್ನಲ್ಲಿ ಸಂಚಯವಾಗಿರುವಂತಹ ಈ ಅನ್ನ, ಈ ಆಹಾರ ಏನೈತಲ್ಲ, ಇದು ಹಸಿದವರಿಗೆ, ಯೋಗ್ಯರೇ ಎಲ್ಲರಿಗೂ ಕೂಡ ಸಲ್ಲಲಿ ಅನ್ನುವಂತಹ ಆ ಉದಾತ್ತ ಭಾವದಿಂದ ಬದುಕುವಂತಹ ಸ್ಥಿತಿ ಏನೈತಲ್ಲ, ಹಂಗ ನಾನು ದುಡಿದ್ರೆ ಮತ್ತು ಅದರ ಪರಿಣಾಮವನ್ನು ನಾನು ಬಳಸಿಕೊಂಡ್ರೆ ಅದು ಕಾಯಕ ದಾಸೋಹ ಅಂತ ಅನಿಸಿಕೊಳ್ತೈತಿ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಅಂದ್ರೆ ಈ ಬಸವ ಧರ್ಮದಲ್ಲಿ ಅಥವಾ ಈ ವಚನ ಧರ್ಮದಲ್ಲಿ ಯಾವುದೇ ಕಾಯಕ ಮಾಡಿದ್ರು ಅದು ಬಹಳ ಶ್ರೇಷ್ಠ ಅಂತಕ್ಕಂಥ ನಿಲುವುಗಳು ಸ್ಪಷ್ಟವಾಗಿ ಬಸವಣ್ಣವರು ಹೇಳಿದರೆ ಎಲ್ಲ ಅದರ ಅದು ಒಂದು ಯಾವುದೇ ಕಾಯಕ ಮಾಡಿದ್ರು ಶ್ರೇಷ್ಠನೇ. ಯಾವುದೇ ಕಾಯಕ, ಕೃಷಿ ಕೃತ್ಯ ಕಾಯಕವನ್ನ ಯಾವುದನ್ನು ಮಾಡಿದ ಯಾವುದ್ರಲ್ಲ ಕಾಯಕದೊಳಗೆ ಹೆಚ್ಚು ಕಡಿಮೆ ಅನ್ನುವಂಥದ್ದು ಇಲ್ಲ. ನಮ್ಮ ಮಾದಾರ ಧೂಳೆಯನ್ನವರ ಚಪ್ಪಲಿ ಹೊಲಿಯುವಂತಹ ಕಾಯಕ ಅವೆಲ್ಲ ಬಹಳ ಶ್ರೇಷ್ಠವೇ, ಎಲ್ಲವೂ ಶ್ರೇಷ್ಠವೇ. ಅದಕ್ಕೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ದೇವ ಸಹಿತ ಭಕ್ತ ಮನೆಗೆ ಬಂದಳೆ ಕಾಯಕ ಬೆರೆಸಿದನಾದ್ರೆ ನಿಮ್ಮ ರಾಣಿ ವಾಸದಾಣೆ ಅನ್ನೋದಕ್ಕೆ ಬಹಳ ಸ್ಪಷ್ಟೀಕರಣ ಒಂದ್ಸಲ ಕೊಟ್ಟಿದ್ರಿ. ಕೆಲವರಿಗೆ ರಾಣಿ ವಾಸದಾನೆ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಇಲ್ಲ ಕೆಲವರಿಗೆ.
ಅದ್ರ ಅಲ್ಲ ಬಗ್ಗೆ ಅದನ್ನ ಎಲ್ಲ ರೀತಿಯೊಳಗೂ ಅರ್ಥ ಮಾಡ್ 2-3 ರೀತಿಯೊಳಗೂ ಅರ್ಥ ಮಾಡ್ಕೊಳ್ಳಿಕ್ ಬರ್ತದ್ರಿ. ಅಲ್ಲ, ಒಂದು ಸಂದರ್ಭದಲ್ಲಿ ತಾವು ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ರಾಣಿವಾಸದ ಅದನ್ನ ಲೌಕಿಕವಾಗಿ ನಾನು ಹೇಳಿದ್ದೆ. ಅದನ್ನ ರಾಣಿವಾಸದ ಆಣೆ ಅಂತಂತಂದ್ರ ನನ್ನ ಮತ್ತು ನನ್ನ ರಾಣಿಯ ಸಂಬಂಧ ಅದು ಬಹಳ ಸೂಕ್ಷ್ಮವಾಗಿರುವಂತಹದ್ದು. ಇಡೀ ಜಗತ್ತು ನಿಂತಿರೋದೇ ಅದರ ಮೇಲೆ. ಈ ಜೀವ ಜಗತ್ತು ಉತ್ಪನ್ನವಾಗುವಂಥದ್ದು, ಬೆಳೆಯುವಂಥದ್ದು ಪ್ರೀತಿಯ ಹಂದರದ ಮೇಲೆನೇ. ಅದನ್ನು ನಾವು ಬಹಳ ಬೇರೆ ದೃಷ್ಟಿಯಿಂದ ನೋಡುವಂತಹ ವ್ಯವಸ್ಥೆ ಈಗ ನಿರ್ಮಾಣ ಆಗಿದೆ. ಅದು ಬಹಳ ಪವಿತ್ರವಾಗಿರುವಂತಹ ಸಂಬಂಧ. ಅದಕ್ಕೆ ಶರಣರು ಸತಿಪತಿಗಳು ಪ್ರತಿ ದೃಷ್ಟಿಯಾಗಿ ಮಾಡಬಲ್ಲಡೆ ಮಾಟ, ಅದು ಕೂಡಲ ಸಂಗಮ ದೇವನ ಕೂಡುವ ಕೂಟ ಅಂತಾರೆ. ಅಷ್ಟೊಂದು ಶುದ್ಧ ಭಾವದಿಂದ ನಾವು ಬದುಕಬೇಕು. ಅದು ಅತ್ಯಂತ ಏನಂತಂತಂದ್ರೆ ಬಹಳ ಪ್ರೈವಸಿಯನ್ನು ಅಪೇಕ್ಷೆ ಪಡುವಂಥದ್ದು. ಇಡೀ ಆತನ ಅಂತಃಕರಣಕ್ಕೆ, ಅಂತಃಪುರ ಅಂತಂದ್ರೆ ಆತನ ಅಂತಃಕರಣಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅಂಥದ್ದನ್ನ ಸಾಕ್ಷಿಯನ್ನಾಗಿಸಿಕೊಂಡು ನುಡಿತಾರೆ. ದೇವ್ರ ರಾಣಿ, ನಮ್ಮಪ್ಪ ರಾಣಿ, ನಮ್ಮವ್ರ ರಾಣಿ ಎಲ್ಲ ಅನ್ಬೋದು. ನಮ್ಮಪ್ಪನೂ ಅದಾನ, ನಮ್ಮವನು ಅದಾನ, ನನ್ನ ಹೆಂಡತಿ ಅದಲ್ಲ, ಎಲ್ಲರೂ ಅದಾರ. ಆದ್ರ ಯಾವುದು ಸೃಷ್ಟಿಗೆ ಯಾವುದು ಘಟನೆ ಕಾರಣವಾಗ್ತದೋ, ಯಾವ ನಮ್ಮ ವಾಸ, ಯಾವ ನಮ್ಮ ಬದುಕಿನ ಅವಸ್ಥೆ ಕಾರಣವಾಗ್ತೈತೋ ಅದನ್ನ ಸಾಕ್ಷಿಯನ್ನಾಗಿಟ್ಟುಕೊಂಡು ಅಪ್ಪ ಅವ್ರು ಹೇಳ್ತಾರೆ. ಅದನ್ನ ನೋಡುವ ರೀತಿ, ಗ್ರಹಿಸಿಕೊಳ್ಳುವ ರೀತಿಯೊಳಗ ಅದು ಶ್ರೇಷ್ಠ ಕನಿಷ್ಠ ಅಂತ ಅನಿಸ್ಕೊಳ್ತೈತಿ. ಇದನ್ನ ಬೇರೆ ರೀತಿಯೊಳಗ ಏನ್ರ ಅರ್ಥ ಮಾಡ್ಕೊಳಕ್ ಹೋದ್ರೆ ಬೇರೆ ಅರ್ಥನೂ ಕೊಡಬಹುದು. ಮತ್ತೆ ರಾಣಿವಾಸದಾನೆ ಅನ್ನುವಲ್ಲಿ ಶರಣಸತಿ ಲಿಂಗಪತಿ ಅನ್ನುವಂತಹ ಭಾವ ಏನೈತಲ್ಲ, ಆ ಭಾವಕ್ಕೆ ಧಕ್ಕೆ ಆಗಲಿ ಅನ್ನುವಂತಹದ್ದನ್ನ ಸಾಕ್ಷಿ, ಇಡೀ ಶರಣ ಸಿದ್ಧಾಂತವನ್ನ ಸಾಕ್ಷಿಯನ್ನಾಗಿ ಇಟ್ಟುಕೊಂಡು ನುಡಿದಿರುವಂತಹ ಮಾತು ಅನ್ನೋದನ್ನು ಕೂಡ ಅದಕ್ಕೆ ವಿವರಣೆಯನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಅವರ ವಿವರಣೆ. ರಾಣಿವಾಸದಾನೆ ಆಗಿರ್ಬೋದು, ನಿಮ್ಮಾನೆ ನಿಮ್ಮ ಪುರಾತನಾನೆ, ತಲೆದಂಡ ಕೂಡಲು ತಲೆದಂಡ ನೀ ಯಾವ ಜಾತಿಯವರು ಅಂತ ಕೇಳಿದ್ರ ಅಂತ ಹೇಳ್ತಕ್ಕಂಥ ಅದ್ಭುತ ಕಲ್ಪನೆ, ಜಾತಿ ಅಥವಾ ಕಾಯಕ ಅದನ್ನ ಕೇಳ್ಕೊಳ್ತಕ್ಕಂಥದನ್ನ ಅದ್ಭುತವಾಗಿರ್ತಕ್ಕಂಥ ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಾವು ಲಿಂಗಾಯತ ಕಾಯಕದಲ್ಲಿ ನಿರತನಾದಡೆ ಗುರುಬಂಧು ಮರೆಯಬೇಕು, ಲಿಂಗವನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಮರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದರೂ ಕಾಯಕದ ಅಂದ್ರ ದೇವ್ರ ನೂಲಿ ಚಂದೇವ್ರು ಹೇಳ್ತಾರೆ. ಹಂಗ ದೇವರಾದ್ರೂ ಕೂಡ ದುಡಿಬೇಕು ಅಂತಕ್ಕಂಥ ಕಲ್ಪನೆ ಈ ಲಿಂಗಾಯತದಲ್ಲಿ ಇದೆ ಅಂತಕ್ಕಂಥದ್ದು ಬಹಳ. ಮತ್ತು ದಾಸೋಹ ಅಂದ್ರು ಹಾಗೆ. ದಾಸೋಹ ಅನ್ನುವಂಥದ್ದು ದಾಸೋಹ, ಸೋಹಂ ಅಂದ್ರೆ ಅದು ನಾನೇ ಆಗಿದ್ದೇನೆ, ಸೋ ಅಹಂ, ಆ ವಸ್ತು ನಾನೇ ಆಗಿದ್ದೇನೆ, ಅದನ್ನೇ ಬಿಟ್ಟು ಕೊಡೋದಂತಾರ ಅವ್ರು. ನಾನು ಆ ವಸ್ತುವೇ ಆಗಿದ್ದೇನೆ ಅಂತ ಅನ್ನುವಲ್ಲಿ ಅದನ್ನ ಬಹಿರಂಗವಾಗಿ ನೋಡಿದ್ರೆ ಅದು ಅಹಂಕಾರವಾಗ್ತೈತಿ. ಸೋಹಂ ಎಂಬುದು ಅಂತರಂಗದ ಅಹಂಕಾರ ಆಗ್ತದೆ. ಹೀಗಾಗಿ ಶರಣರು ಅದನ್ನು ದಾ ಅಂದ್ರೆ ಬಿಟ್ಟು ಕೊಡೋದು ಅಂತಾರ. ದಾ ಅಂದ್ರೆ ಬಿಟ್ಟು ಕೊಡೋದು, ದಾನವಾಗಿ ಬಿಟ್ಟು ಕೊಡೋದು. ಯಾವುದನ್ನ ದಾನ ಬಿಟ್ಟು ಕೊಡ್ತಾನ ಇವ ಅಂತಂತಂದ್ರೆ ದಾನ ಅಂದ್ರೆ ಬಿಟ್ಟು ಕೊಡೋದು. ಯಾವುದನ್ನ ಬಿಟ್ಟು ಕೊಡ್ತಾನ, ಬಿಟ್ಟು ಕೊಟ್ಟಾದ ಮೇಲೆ ಹಿಡಿಲಿಕ್ಕೆ ಬರೋಂಗಿಲ್ಲ. ದಾನ ಮಾಡಿರುವಂತಹದ್ದು ವಸ್ತುವನ್ನು ನಾನು ದಾನ ಮಾಡಿದ ಮೇಲೆ ನಾನು ಪಡ್ಕೊಳಕ್ ಬರೋದಿಲ್ಲ. ಯಾವುದನ್ನು ಬಿಟ್ಟು ಕೊಡ್ತಾನ ಮಾಡುವ ಕ್ರಿಯೆಯೊಳಗ, ಕಾಯಕದ ಒಳಗಡೆ ಅಂದ್ರೆ ನಾನು ಅದೇ ಆಗಿದ್ದೇನೆ ಅನ್ನುವಂತ ಅಹಂಕಾರವನ್ನ ಬಿಟ್ಟು ಕೊಡೋದು. ಸೋಹಂ ಎಂದೆನಿಸದೆ ನಾನು ಅದೇ ಆಗಿದ್ದೇನೆ. ಏನಾಗಿದ್ದೇನೆ? ದುಡಿದವನು ನಾನಾಗಿದ್ದೇನೆ, ಇದನ್ನು ನಾನು ಗಳಿಸಿದ್ದೇನೆ, ನಾನು ಮಾಡಿದ್ದೇನೆ. ಈ ನಾನಾ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ಬಲಗೈಯಿಂದ ಕೊಟ್ಟಿರ್ತಕ್ಕಂಥದ್ದು ಎಡಗೈ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನಿನ್ನಿದ್ರ ಲಿಂಗಕ್ಕೆ, ಮಾಡಿದೆ ನಿನ್ನಿದ್ರ ಜಂಗಮಕ್ಕೆ. ವ್ಯಕ್ತಿಗತವಾಗಿ ಮಾಡಿ ನನ್ನ ಭಾವನೂ ಬೇಡ, ಸಮಷ್ಟಿಗೆ ನಾನು ಮಾಡಿ ನನ್ನೂ ಬೇಡ. ಶಿವನ ಸೊಮ್ಮು ಶಿವನಿಗೆ ಅರ್ಪಿಸಿ ತಾನು ನಿಶ್ಚಿಂತನಾಗುವುದು ಈಗ ಅನ್ನುವಂತಹ ಭಾವದೊಂದಿಗೆ ಆತ ಬದುಕುವುದು. ಅದೇ ಈಗ ದಾಸೋಹದ ಲಿಂಗಾಯತ ಆದ್ಮೇಲೆ ನಾವು ಕಾಯಕ ಬಂದಿವಿ, ದಾಸೋಹದ ಪರಿಕಲ್ಪನೆ ಬಂದಿವಿ. ಜನರಲ್ಲಿ ದಾನ ಮತ್ತು ದಾಸೋಹದ ಬಗ್ಗೆ ವ್ಯತ್ಯಾಸನ ಗೊತ್ತಿಲ್ಲ. ಆ ವ್ಯತ್ಯಾಸವನ್ನ ತಿಳಿಯದೆ ಎಲ್ಲಕ್ಕೂ ದಾನ ದಾನ ಅಂತ ಹೇಳ್ತಾರೆ. ದಾನ ಅನ್ನುವಂತಹ ಶಬ್ದ ಲಿಂಗಾಯತದೊಳಗ ಅದು ಬರಲೇಬಾರದು. ದಾನ, ದತ್ತಿ, ದಾಸೋಹ 3 ಶಬ್ದಗಳು. ಇವುಗಳ ಕುರಿತಾಗಿ ಕಲಬುರ್ಗಿ ಸರ್ ಬಹಳ ಚಂದ ವಿವರಣೆ ಮಾಡ್ತಾರೆ. ಯಾವ ಸ್ವಂತದ್ದಲ್ಲ, ನಾವು ಓದಿದ್ದೇ ಹೇಳ್ತಾ ಇದ್ದೇನೆ. ದಾನ, ದತ್ತಿ, ದಾಸೋಹ. ದತ್ತಿ ಅಂದ್ರೆ ಏನು ಅಂದ್ರ ತಾನು ಒಂದಿಷ್ಟು ಗಳಿಸಿರ್ತಾನ, ತನ್ನದೇ ಆಗಿರುವಂತಹ ವಸ್ತುವನ್ನು ಕೊಟ್ಟರು ಅದರ ಮೇಲೆ ಹಕ್ಕನ್ನು ಉಳಿಸಿಕೊಂತಾನ. ಇವತ್ತು 1 ಲಕ್ಷ ರೂಪಾಯಿ ದತ್ತಿಯ ಒಳಗಡೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡೋದು ಅಂದ್ರೆ ನನ್ನ ರೊಕ್ಕದ ಬಡ್ಡಿ ತಗೊಂಡು ನನ್ನ ಹೆಸರಲ್ಲೇ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅದರ ಮೇಲೆ ಹಕ್ಕನ್ನು ಉಳಿಸ್ಕೊಳ್ಳೋದು, ಇದು ದತ್ತಿ. ದಾನ ಅಂದ್ರ ತನ್ನ ವಸ್ತುವನ್ನ ಇನ್ನೊಬ್ಬರಿಗೆ ಕೊಟ್ಟು ಬಿಡೋದು. ಕೊಟ್ಟ ಮೇಲೆ ಅಧಿಕಾರ ಇಲ್ಲ ಅಂದ್ರೆ ತನ್ನ ವಸ್ತುವಿನ ಮೇಲೆ ಅಧಿಕಾರ ಕಳೆದುಕೊಳ್ಳುವುದು. ದಾಸೋಹ ಅಂದ್ರೆ ಹಂಗಲ್ಲ. ದಾಸೋಹ ಅಂದ್ರ
ಶಿವನ ಸೊಮ್ಮು ಶಿವನಿಗೆ ಅರ್ಪಿಸಿ ತಾನು ನಿಶ್ಚಿಂತನಾಗಿರ್ಬೋದು. ತನ್ನದೂ ಅಲ್ಲ, ತನ್ನದೂ ಅಲ್ಲ, ಅವರದೂ ಅಲ್ಲ. ನಿರರ್ಗ್ಯವೂ ಆಗಿಬಿಡುದು. ಆತ ನಿಗರ್ವಿ ಆಗಿರ್ಬೇಕು. ಆತ ಶಿವನ ಸೊಮ್ಮು ಶಿವನಿಗೆ ಅರ್ಪಿಸಿದೆ ಅನ್ನುವಂತ ಬಂದರೊಂದು ಲೇಸು, ಬಾರದಿರ್ದರೆ ಎರಡು ಲೇಸು. ಅದಕ್ಕಾಗಿ ನಾವು ಎಲ್ಲಾ ಶರಣರು, ನಮ್ಮ 12ನೇ ಶತಮಾನ ಶರಣರು ನೋಡ್ತೀವಿ, ಅವ್ರು ಯಾವುದೂ ಆಸ್ತಿ ಬಿಟ್ಟು ಹೋಗ್ಲಿಲ್ಲ. ಯಾವ ಆಸ್ತಿ ಬಿಟ್ಟು ಹೋದ್ರಂದ್ರೆ ಈ ಜ್ಞಾನ, ಆಮೇಲೆ ಇದು ಕಾಯಕ, ದಾಸೋಹ, ಇಂತಹ ಆಸ್ತಿಗಳು. ಅವರು ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಒಂದು ಆಸ್ತಿಗಳನ್ನ ಅವ್ರು ಯಾರೂ ಮಾಡಲಿಲ್ಲ. ಈ ಧರ್ಮವನ್ನ ಒಂದು ನೆಲೆಗಟ್ಟಿನ ಮೇಲೆ, ವೈಚಾರಿಕತೆ ನೆಲೆಗಟ್ಟಿನ ಮೇಲೆ ಕಟ್ಟಿದ್ರು. ಈಗ ಎಲ್ಲಾ ಶರಣರು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಬೇರೆ ಧರ್ಮಗಳಲ್ಲಿ ನೋಡ್ತೀವಿ, ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಒಂದು ಧರ್ಮ ಸಂಸ್ಥಾಪಕರನ್ನ ನೋಡ್ತೀವಿ, ಯೇಸು ಕ್ರಿಸ್ತರನ್ನ ಕ್ರಿಶ್ಚಿಯನ್ ಹೌದು. ಈಗ ಲಿಂಗಾಯತ ಧರ್ಮದಲ್ಲಿ ಎಲ್ಲ ಶರಣ ಸಮೂಹದವರು ಅನುಭವ ಮಂಟಪದಲ್ಲಿ ಕೂಡಿಕೊಂಡು ಚರ್ಚೆ ಮಾಡಿರ್ತಕ್ಕಂಥದ್ದೇ ಇಲ್ಲಿ ಬಂದಿರತಕ್ಕಂಥದ್ದು ಲಿಂಗಾಯತ ಧರ್ಮದ ತತ್ವಗಳು. ಬಸವಣ್ಣನವರು ವಿಶಿಷ್ಟ ಆಗೋದು, ವಿಶಿಷ್ಟರಲ್ಲಿ ಅತಿ ವಿಶಿಷ್ಟರಾಗೋದು ಅಂದ್ರೆ ಇದೆ. ಪೈಗಂಬರ್ರಂತೆ ಇನ್ನೊಬ್ರು ಪೈಗಂಬರ್ ಆಗಲಿಲ್ಲ. ಈಗ್ಯೂ ಅವ್ರು ಹೇಳ್ತಾರೆ, ಈಸ್ ದ ಲಾಸ್ಟ್ ಪ್ರಾಫಿಟ್. ಇನ್ನೊಬ್ಬ ಪೈಗಂಬರ್ ಇಲ್ಲ. ಜೀಸಸ್ ನಂತರ ಇನ್ನೊಬ್ಬ ಜೀಸಸ್ ಇಲ್ಲ. ಬುದ್ಧನ ನಂತರ ಇನ್ನೊಬ್ಬ ಬುದ್ಧ ಇಲ್ಲ. ಬುದ್ಧನ ಅನುಯಾಯಿಗಳಾದ್ರು. ಬಸವಣ್ಣನ ಕಾಲಕ್ಕೆ ಹಂಗಾಗ್ಲಿಲ್ಲ. ಎಲ್ಲರೂ ಬಸವರೇ ಆದ್ರು. ಬಸವಣ್ಣನವ್ರಿಗೆ ಯಾರು ಶಿಷ್ಯರೇ ಇಲ್ಲ, ಎಲ್ಲರೂ ಬಸವ ಸ್ವರೂಪವೇ. ನಾವು ಅನೇಕ ಸಾರಿ ಅನೇಕ ಸಭಾದೊಳಗೆ ಈ ಪ್ರಶ್ನೆ ಕೇಳ್ತೀವಿ, ಮುಕ್ತಾಯಕ್ಕೆ ದೊಡ್ಡಕ್ಕಿನೋ ಬಸವಣ್ಣ ದೊಡ್ಡವನು, ಬಸವಣ್ಣ ದೊಡ್ಡವನು ನಮ್ಮ ಸತ್ಯಕ್ಕೆ ದೊಡ್ಡಕ್ಕಿಯೋ? ಯಾರ ಕಡೆನೂ ಉತ್ತರಿಲ್ಲ. ಸತ್ಯಕ್ಕೆ ಸಣ್ಣಕ್ಕೆ ಅಂತೀರಿ ನೀವು. ಬಸವಣ್ಣ ದೊಡ್ಡವ, ಸತ್ಯಕ್ಕೆ ಯಾರ ಬಾಯಿಯೊಳಗೂ ಇಲ್ಲಿಟ್ರೇಟ್ ಜನ ಕುಂತಿರ್ತಾರೆ ಸಭಾದೊಳಗೆ, ಯಾರ ಬಾಯಿಯೊಳಗೂ ಉತ್ತರ ಬರೋದಿಲ್ಲ. ಅಂದ್ರ 12ನೇ ಶತಮಾನದೊಳಗೆ ಹುಟ್ಟು ಹಾಕಿರುವಂತಹ ಈ ವ್ಯವಸ್ಥೆ ಏನೈತಲ್ಲ, ಇವತ್ತು ನಾವು ಹೇಳ್ಬಹುದು ಬುದ್ಧನ ಶಿಷ್ಯ ಆನಂದ, ಇಷ್ಟು ಜನರ ಶಿಷ್ಯರಿದ್ರು. ಪೈಗಂಬರ ಶಿಷ್ಯರು 11 ಜನರಿದ್ರು. ಜೀಸಸ್ನ ಶಿಷ್ಯರು ಇಷ್ಟು ಜನ ಇದ್ರು. ಗುರುನಾನಕರ ಶಿಷ್ಯರು ಇಷ್ಟು ಜನ ಇದ್ರು ಅಂತ ಹೇಳ್ಬಹುದು. ಆದ್ರೆ ಬಸವಣ್ಣನವರ ಶಿಷ್ಯರು ಯಾರು ಮಾತೇ ಇಲ್ಲ. ಎಲ್ಲರೂ ಬಸವರ ಸಮಸಮನ ಬೆಳೆದ್ರು. ಅದ್ಭುತ, ಎಲ್ಲದಕ್ಕಿಂತ ಅದ್ಭುತ ಏನಂದ್ರೆ ಅಣ್ಣ ಅವರು ಈಗೊಂದು 35-40 ಭಾಷೆಯೊಳಗ 2050 ವಚನಗಳನ್ನ ಕನ್ನಡದಲ್ಲಿ ಮೊದಲು ಸಂಗ್ರಹಿಸಿ ಬೇರೆ ಬೇರೆ ಭಾಷೆಗಳೊಳಗ ಅವುಗಳನ್ನೆಲ್ಲ ಭಾಷಾಂತರ ಮಾಡಿದ್ರು. ಎನೆಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಲ್ಲ ಅಂತಕೊಂಡು ಮಾಡಿದ್ರಲ್ಲ, ಅದ್ಭುತವಾಗಿರ್ತಕ್ಕಂಥ ಆತಲ್ಲ. ಆ ವಚನಗಳನ್ನ ಈಗ ಬೇರೆ 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 ಭಾಷೆಗಳೊಳಗೆ ಬಂದುವಲ್ಲ, ವಿಚಾರ ಮಾಡಿ ನೋಡೋಣ. ಅವರು ಆ ವಚನಗಳನ್ನ ಬರೆದಂಥವ್ರೆಲ್ಲರೂ ಯಾವ್ಯಾವ ಮೂಲದವರಿದ್ರು? ತೆಲುಗು ಮೂಲದವರಿದ್ರು, ತಮಿಳು ಮೂಲದವರಿದ್ರು, ಅಫ್ಘಾನಿಸ್ತಾನ ಮರುಳಶಂಕರ ದೇವರ, ಕಾಶ್ಮೀರದ ಮಹಾದೇವ ಭೋಪಾಲ, ಕಾಶ್ಮೀರದ ಬಂತಾದೇವಿ, ಇವರೆಲ್ಲ ಬೇರೆ 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 ಪ್ರಾಂತ್ಯಗಳವರು ಇಲ್ಲಿ ಬಂದು ಅವರು ಬರೆದಿರುವಂತಹ ಇವುಗಳನ್ನ ವಚನಗಳನ್ನ ನೋಡ್ಬಿಟ್ರು. ಆಗಿನ ಕಾಲಕ್ಕೆ ಯಾವುದೂ ವ್ಯವಸ್ಥೆ ಇರಲಿಲ್ಲ ಕಲಿಸುವುದಕ್ಕಾಗಿ. ಅಂತಹ ಪ್ರಸಂಗದೊಳಗ ಅವರು ಕನ್ನಡವನ್ನ ಕಲಿತು ಕನ್ನಡ ಭಾಷೆಯೊಳಗ ಇಷ್ಟು ಅಪ್ರತಿಮವಾಗಿರುವಂತ ಬಸವರ ಸಮಸಮ, ಅಲ್ಲಮರ ಸಮಸಮ ಆಗಿರುವಂತಹ ವಚನಗಳನ್ನು ಬರೆದ್ರಂದ್ರೆ ಯಾವ ರೀತಿಯೊಳಗೆ ಈ ಶಿಕ್ಷಣದ ಪ್ರಸಾರ, ಅಕ್ಷರದ ಕನ್ನಡದ ಪ್ರಸಾರ ಶರಣರು ಮಾಡಿರ್ಬಹುದು. ಹಿಂಗ ಕನ್ನಡದ ಬಗ್ಗೆ ಪ್ರಸಾರ ಮಾಡಿದಂತ ಇನ್ನೊಬ್ಬ ಕನ್ನಡಿಗನನ್ನ ತೋರಿಸಿಕೊಡ್ರಿ. ಕನ್ನಡ ಧರ್ಮವನ್ನ ಹುಟ್ಟಿ ಹಾಕಿದವರೇ ಬಸವಾದಿ ಶರಣರು. ಹುಟ್ಟಿ ಹಾಕಿದವ್ರು ಅಂದ್ರ ತಪ್ಪಾಗತ್ತ? ಇಲ್ಲ, ಅವರು ಇಲ್ಲ, ಹುಟ್ಟಿ ಹಾಕುವುದಕ್ಕಿಂತಲೂ ಮಿಗಿಲಾಗಿ ಅದನ್ನ ವಿಸ್ತರಿಸಿದಂಥವ್ರು, ಅದರ ಆ ಚಂದ, ಆ ಕನ್ನಡದ ಚಂದ ಉಂಟು ಮಾಡಿದಂಥವ್ರು. ಕಡೆ ಬರ್ತೈತಿ ದೇವರಿಗೂ ಬಸವಣ್ಣ ಕನ್ನಡವನ್ನ ಕಲಿಸಿದ ಅಂತ ನಮ್ ದರ್ಗಾ ಸರ್ ಹೇಳ್ತಾರ. ದೇವರಿಗೂ ಬಸವಣ್ಣ ಕನ್ನಡವನ್ನ ಕಲಿಸಿದ ಅಂತ ಹೇಳಿ ರಂಜಾನ್ ದರ್ಗಾ ಅವರು ಹೇಳ್ತಾರೆ. ಹೌದೌದು. ಹೀಗಾಗಿ ಈ ಧರ್ಮದ ಆಗು ಹೋಗುಗಳನ್ನ ಎಲ್ಲವುಗಳನ್ನು ನೋಡಿದಾಗ ಒಟ್ಟಿನಲ್ಲಿ ಇದರಲ್ಲಿ ಸಮಾನತೆ ಇದೆ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ತಿಳಿದು, ಜನ ಯಾಕೆ ಇದನ್ನೆಲ್ಲ ಬಿಟ್ಬಿಟ್ಟು ಇಂಥ ಅದ್ಭುತ ತತ್ವವನ್ನು ಬಿಟ್ಟುಕೊಟ್ಟು ಶರಣರು ಬಸವಣ್ಣನ ಹೆಸರು ಮೇಲೆ ಹೇಳ್ತಾರೆ. ಆದರೆ ಅವ್ರು ಮಾಡ್ತಕ್ಕಂಥ ಕ್ರಿಯೆಗಳನ್ನು, ಕಾರ್ಯಗಳನ್ನು, ಅವರ ಆಚರಣೆಗಳನ್ನು ನೋಡಿದಾಗ ಬಹಳ ನೋವು ಅನಿಸ್ತದೆ. ಯಾಕೆ ಬಸವ ತತ್ವ ಇವತ್ತಿಗೂ ಬೆಳೀಲಿಕ್ಕೆ ಇಷ್ಟೆಲ್ಲ ಕಾಯಕ ಸಿದ್ಧಾಂತವಾಗಿರ್ಬೋದು, ನೀವೆಲ್ಲ ಹೇಳಿದ್ರಿ. ಈ ಲಿಂಗಾಯತ ಸಿದ್ಧಾಂತದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ಇಲ್ಲಿ ಅಸಮಾನತೆ ಇಲ್ಲ, ಇದೆಲ್ಲರನ್ನ ಅಪ್ಪಿಕೊಳ್ಳೋದು. ತಾವು ಹೇಳುವಂತೆ ಪ್ರೀತಿ ಒಂದೇ ಜಗತ್ತನ್ನೇ ಗೆಲ್ಲಬಲ್ಲದು ಅಂತಕೊಂಡು ತಾವು ಆಗಾಗ ಹೇಳ್ತೀರಿ. ಪ್ರೀತಿಗೆ ಮಾತ್ರ ಜಗತ್ತನ್ನ ಆಳುವಂತಹ ಶಕ್ತಿ ಇದೆ ಅಂತ ನೀವೆಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಕಳೆದ ಹಲವಾರು ಶತಮಾನಗಳಿಂದ ಬಹುಶಃ ನಾವು ಲಿಂಗಾನಂದ ಅಪ್ಪಗಳನ್ನು ಹಿಡ್ಕೊಂಡು ಇಲ್ಲಿವರೆಗೆ ಇಲ್ಕಲ್ಲ ಮಹಾಂತಪ್ಪಗಳು ಹಿಡ್ಕೊಂಡು ಎಲ್ಲ ನಮ್ಗೆ ಆಗಾಗ ಹೇಳಿದ್ರೆ ನೀವೆಲ್ಲ ಸಂಘ ಸಂಸ್ಥೆಗಳು, ಬಸವ ಸಮಿತಿ, ಇಷ್ಟೆಲ್ಲ ಪ್ರಚಾರ. ಕುಮಾರಸ್ವಾಮಿಗಳು ಒಂದು ಮಾತು ಬರೀತಾರೆ, ಬಲದಿಂದ ಜಗತ್ತನ್ನ ಗೆಲ್ಲಬಹುದು ಅನ್ನುವಂತಹ ಒಂದು ವ್ಯವಸ್ಥೆ ಇತ್ತಂತ. ನಾನು ಬಲಾಢ್ಯನಾಗಿದ್ರೆ ಸಾಕು, ಜಗತ್ತನ್ನ ಗೆಲ್ಲಬಹುದು ಅನ್ನುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನ ಒಳಗಡೆ
ಬಸವಾದಿ ಶರಣರು ಬಂದು ಬಸವಣ್ಣನವರ ನೇತೃತ್ವದೊಳಗ ಒಲವು ಮಾತ್ರ ಈ ಜಗತ್ತನ್ನ ಗೆಲ್ಲಬಹುದು ಅನ್ನೋದನ್ನ ತೋರಿಸಿಕೊಟ್ರಂತ. ಪ್ರೀತಿ ಮಾತ್ರ ಜಗತ್ತನ್ನ ಗೆಲ್ಲಬಹುದು. ಹೀಗಾಗಿ ಹಂಗ ಪ್ರೀತಿ ಯಾವಾಗ ಹುಟ್ಟುತ್ತದದು? ಪ್ರೀತಿ ಯಾವಾಗ ಹುಟ್ಟುತ್ತದೆ ಅಂದ್ರೆ ಎಲ್ಲರನ್ನ ನನ್ನವರು ಅಂತ ತಿಳಿದುಕೊಳ್ಳುವಲ್ಲಿ ಪ್ರೀತಿ ಹುಟ್ಟುತ್ತದೆ. ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ, ಅಪ್ಪನೂ ನಮ್ಮ ಮೇದಾರ ಕೇತಯ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗಿದಾಗ ಮಾತ್ರ ಇಂಥ ಒಂದು ಬಸವನವರು ಕಂಡಿರ್ತಕ್ಕಂಥ ಕಲ್ಯಾಣ ರಾಜ್ಯವನ್ನ ನಾವು ನೋಡ್ಬೋದು. ಇವತ್ತು ನಮ್ಮ ಬದುಕಿನ ಆದ್ಯತೆಗಳು ಬೇರೆ ಬೇರೆ ಆಗ್ಯಾವ. 12ನೇ ಶತಮಾನದ ಕಾಲ ಸಂದರ್ಭ ಬೇರೆ. ಅಲ್ಲಿಂದ ಇವತ್ತು ನಾವು ಬಂದ್ವಿ ಈ ಯುಗದೊಳಗ, ಸ್ವತಂತ್ರ ಸಿಕ್ಕ ಅನಂತರದೊಳಗ. ಇವತ್ತಿನ ನಮ್ಮ ಬದುಕಿನ ಆದ್ಯತೆಗಳು ಬೇರೆ ಬೇರೆ ಆಗ್ಯಾವ. ಆ ಆದ್ಯತೆಗಳು ಸುಲಭವಾಗಿ ಸಿಗುವಂತಹ ಮಾರ್ಗಕ್ಕಾಗಿ ನಮ್ಮ ಜನರು ಹೊಡೆದಾಡ್ಕೊಂತ ತಮ್ಮ ಒಳಗನ್ನೆಲ್ಲ ರಣರಂಗವನ್ನಾಗಿಸಿಕೊಂಡು ಬಹಿರಂಗದ ಬೂಟಾಟಿಕೆಯೊಳಗೆ ಬದುಕನ್ನು ನಡೆಸುವಂತಹ ವ್ಯವಸ್ಥೆಗೆ ನಾವು ಒಳಗಾಗಿ. ಆದರೂ ಒಂದು ಸತ್ಯ ಅನ್ನಿಸ್ತದ, ಮೊದಲ ಏನು ಬಸವ ತತ್ವದ ಹೆಸರಿನೊಳಗನ ವೈದಿಕತೆಯನ್ನ ಪೋಷಿಸಿಕೊಂಡು ಬರುವಂತಹ ವ್ಯವಸ್ಥೆಗಳು ಇದ್ದು ನಮಗೆಲ್ಲರಿಗೂ ಗೊತ್ತದ, ನಾವೆಲ್ಲ ಅದರೊಳಗಿದ್ದು ಬಂದಂಥವ್ರೆ. ಆದ್ರೆ ಇಷ್ಟೆಲ್ಲ ಏನು ಹಳಕಟ್ಟಿ ಅಪ್ಪ ಅವರು ವಚನಗಳನ್ನು ಕೊಟ್ಟಾದ ಮೇಲೆ ಎಲ್ಲ ಸಂಘಟನೆಗಳವರು ಇವನ್ ಸರ್ಕಾರ ಮೊದಲು ಮಾಡಿಕೊಂಡು ವಚನಗಳನ್ನ ಈ ರೀತಿಯೊಳಗ ಜನರಿಗೆ ಬಿತ್ತರಿಸಿ ಆದ ಮೇಲೆ ಹಳಕಟ್ಟಿ ಅಪ್ಪ ಅವರಂತೂ ಹೇಳ್ತಿದ್ರು, ಇನ್ನು ಮೇಲೆ ವೇದಘೋಷಗಳು ಇವೆಲ್ಲ ನಮ್ಮ ಕಾರ್ಯಕ್ರಮಗಳು ನಡೆಯುವಂತಿಲ್ಲ. ಕಾರ್ಯಕ್ರಮಗಳ ಆರಂಭ ಮತ್ತು ಕಾರ್ಯಕ್ರಮಗಳ ಅಂತ್ಯ ಮತ್ತು ಮಧ್ಯೆ ವಚನಗಳೇ ಅಲ್ಲಿ ಪ್ರಸಾರ ಆಗ್ತಿರ್ಬೇಕು ಅನ್ನುವಂಥದ್ದು. ಸಮಾನತೆಯನ್ನ ಬಯಸುವವರೆಲ್ಲರೂ ವಚನಗಳ ಮುಖಾಂತರ ತಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನ ಎಲ್ಲರೂ ತೆಗೆದು ಸಮಾನತೆಯನ್ನ ಸಾರುವಂತವ್ರಂತ ಅಲ್ಲ, ಇಡೀ ಜೀವ ಜಗತ್ತೇ ವಚನಗಳನ್ನ ಬಳಸಿಕೊಂಡ್ರೆ ಸಮಾನತೆಯನ್ನ ಬದುಕುವಂತಹ ವ್ಯವಸ್ಥೆಗೆ ಹೋಗ್ತೈತಿ. ಅಲ್ಲ, ಕೆಲವರು ವಿರೋಧ ಮಾಡ್ತಾರಲ್ಲ, ಮತ್ತೆ ಅಂತವ್ರಿಗೆ ಏನ್ ಹೇಳ್ಬೇಕು? ಹಂಗ ಯಾವ್ದು ವಿರೋಧನ ಮಾಡ್ತಾರ? ನಾವು ಇಂಥದೇ ಈ ದೇವರುಗಳ ಒಂದಲೇ ನಾವು ಕಾರ್ಯಕ್ರಮ ಅದು ಅವ್ರಿಗೆ ತಪ್ಪು ಗ್ರಹಿಕೆ, ಅವರೊಂದು ಭ್ರಮೆಗೊಳಗಾಗ್ಯಾರ. ಪ್ರಭುದೇವರು ಹೇಳ್ತಾರ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಜೋಗುಳ ಪಾಡುತ್ತಿದ್ದಾಳೆ, ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಜೋಗುಳ ಹರಿದು ತೊಟ್ಟಿಲ ಮುರಿದಲ್ಲದೆ ಗುಹೇಶ್ವರ ಎಂಬ ಲಿಂಗವ ಕಾಣಬಾರದು. ಈ ಏನು ಭ್ರಮೆಗಳೇನು ಮೂಡಿಸ್ಯಾವಲ್ಲ, ವೇದ ಪ್ರಮಾಣಗಳು ಸಕಲ ವೇದ ಶಾಸ್ತ್ರಗಳು ಒಂದಿಷ್ಟು ಭ್ರಮೆಗಳನ್ನ ನಮಗೆ ಮೂಡಿಸಿಬಿಟ್ಟವು. ಈ ಭ್ರಮೆಗಳಿಂದ ಹೊರಗೆ ಬರ್ಬೇಕಂದ್ರೆ ಅವು ಎಲ್ಲ ಕಟ್ಟುಗಳನ್ನ ಕಿತ್ತಿ ಒಗಿಬೇಕಂತ ಹೇಳ್ತಾರೆ. ಅದಕ್ಕೆ ನಾವು ಸಾಣೆಹಳ್ಳಿ ಅಪ್ಪಗಳು ಇಲ್ಕಲ್ ಅಪ್ಪಗಳು ಹೇಳಿದ್ ಬಹಳ ದೊಡ್ಡ ಮಾತಲ್ಲ. ಹೇಳ್ತಾರ, ಬ್ರಹ್ಮ ದೊಡ್ಡವನಂತೀರಿ, ಬ್ರಹ್ಮ ದೇವರು ಹುಟ್ಟಿಸುವಾತ ಬ್ರಹ್ಮನೆಂಬರಿ, ಮತ್ತ ಅವ ಹುಟ್ಟಿಸುವಾತ ಬ್ರಹ್ಮನಾಗಿದ್ದರೆ ಹೋಗಿ ಕಿತ್ತಿ ಹೋಗಿರುವಂತ ತನ್ನ ಒಂದು ಶಿರವನ್ನು ತಾನೇ ಏಕೆ ಹುಟ್ಟಿಸಿಕೊಳ್ಳದೆ ಹೋದ? ಪುರಾಣವೆಂಬುದು ಪುಂಡರಗೋಷ್ಠಿ ಅಂತ ನಾವು ಹೇಳೋದು. ಈಗ ಅದಕ್ಕೆ ಸರ್ ನಾವು ಏನ್ ಹೇಳೋದಂದ್ರೆ, ಇವ್ ಬಹಳ ಅದ್ಭುತವಾಗಿರ್ತಕ್ಕಂಥ ಬಸವಣ್ಣವರ ಒಂದು ವಚನ ಪ್ರಾರ್ಥನೆಯಾಗಿ ತಗೋಬಹುದು. ಇವನಾರವನೆಂದೆನಿಸಿದರೆಯ, ಅದನ್ನ ಅದ್ಭುತವಾಗಿ ತಾವು ಅದನ್ನ ಹಾಡ್ತೀರಿ, ಹಾಡ್ಬೇಕು. ಇಲ್ಲ ಅದು ಇಲ್ಲ, ಅದನ್ನ ಇವನಾರವ ಅಂದ್ರೆ ನಮ್ಮ ಬಸವಾದಿ ಶರಣರ ಎಲ್ಲಾ ಶರಣರಿಗೆ ಹೇಳಬೇಕು. ಯಾರೇ ಇರ್ಲಿ ಮನಸ್ಥಿತಿ ಅನ್ನುವಂಥದ್ದೇ ಅದೇ ಒಂದು ಅವು ಆತ್ಯಂತಿಕವಾಗಿ ಹೇಳುವಂತಹ ವಚನಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ನಾವೇನು ಹೇಳ್ತೀವಿ, ಇದು ಆತ್ಯಂತಿಕವಾಗಿರುವಂತಹ ವಚನ. ಬಸವಣ್ಣನವರ ಹೆಗ್ಗಳಿಕೆನೇ ಇದು. ಒತ್ತಕ್ಷರಗಳಿಲ್ಲ, ಬಹಳ ಪಂಡಿತರು ಬೇಕಾಗಿಲ್ಲ ಅನ್ನಕ, ಆದ್ರೆ ಇಡೀ ಧರ್ಮದ ದರ್ಶನವನ್ನ ಈ ವಚನದೊಳಗೆ ಹೇಳ್ಬಿಡ್ತಾರ. ನಮ್ಮಪ್ಪ ನಮ್ಮವ್ವ ಎಲ್ಲರೂ ಮಗ್ಳು ಕುಂದಿರ್ಸ್ಕೊಂಡು, ಅವ್ರನ್ನ ಹಡದ ನಮ್ಮ ಮುತ್ಯಗಳನ್ನ ಕುಂದಿರ್ಸ್ಕೊಂಡು, ನನ್ನ ಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನೂ ಕುಂದಿರ್ಸ್ಕೊಂಡು ಅವ್ರು ಹೇಳ್ತಾರ, ತಂದೆ ನೀನು, ತಾಯಿ ನೀನು, ಬಂಧು ನೀನು. ಮತ್ತು ಇವರೆಲ್ಲ ಯಾರು? ಇವರೆಲ್ಲರೂ ನಿಮಿತ್ತ ಮಾತ್ರಕ್ಕಾಗಿ. ನಿಮ್ಮ ಈ ಇಡೀ ಜೀವ ಜಗತ್ತಿನ ಮೂಲ ತಂದೆ ತಾಯಿ ಅಂದ್ರೆ ಮೂಲ ಅದು ಒಂದೇ ಸತ್ಯದ. ಅಂದ್ರ ಒಂದೇ ಮನೆತನಕ್ಕದವರು ನಾವೆಲ್ಲ, ಅದರ ಅಂಶಗಳು ನಾವೆಲ್ಲ. ಅಂದ್ರೆ ನಾವೆಲ್ಲ ವಿಶ್ವ ಕುಟುಂಬಿಗಳು. ನಾವು ವಿಶ್ವ ಕುಟುಂಬಿಗಳು. ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟ ಮೇಲೆ ಒಂದು ಕುಟುಂಬದೊಳಗೆ 18 ಜಾತಿ ಇರಾಕ್ ಸಾಧ್ಯ ಇಲ್ಲ, 18 ಕುಲ ಇರಾಕ್ ಸಾಧ್ಯ ಇಲ್ಲ, 18 ಧರ್ಮಗಳು ಇರಾಕ್ ಸಾಧ್ಯ ಇಲ್ಲ. ನಾವೆಲ್ಲ ವಿಶ್ವ ಕುಟುಂಬಿಗಳು ಅನ್ನುವಂತಹ ಕಲ್ಪನೆಗೆ ಇಷ್ಟಲಿಂಗವನ್ನ ಹಿಡಿದುಕೊಂಡು ಆತ ಬಂದಾದ ಮೇಲೆ ಅವಾಗ ಆತ ಇವರೆಲ್ಲರೂ ನಮ್ಮವರು ಅಂತಂತಾನೆ. ಕೂಡಲ ಸಂಗಮ ಅನ್ನುವಂತಹ ಮಹಾಮನೆಯ ಮಕ್ಕಳು ಅನ್ನುವಂತಹ ಭಾವಕ್ಕೆ ಆತ ಒಳಗಾಗ್ತಾನೆ. ತಮ್ಮ ಒಂದು ಅದ್ಭುತ ಕಂಠನದಿಂದ ಇಲ್ಲ ದಯಮಾಡಿ ಅದು ಇವನಾರವ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ. ಎಂಥವರು ಕೂಡ ಅದನ್ನ ಯಾವುದೇ ವೇದಿಕೆಯಲ್ಲಿ ಅದನ್ನು ಅಪ್ಪಗೋತಕ್ಕಂಥದ್ದನ್ನ ದಯಮಾಡಿ ತಮ್ಮ ಸುಂದರ ಕಂಠದಿಂದ ಅದನ್ನ ಹೇಳ್ಬೇಕು. ಇವನಾರವಾ 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 ಇವನಾರವಾ
ಇವನಾರವ ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ. ಅದ್ಭುತವಾಗಿ ಹಾಡಿದಿರಿ. ನಿಮ್ಮ ಕಂಠದಿಂದ ವಚನಗಳನ್ನು ಕೇಳೋದೇ ನಮ್ಗೆಲ್ಲರಿಗೂ ಒಂದು ಹಬ್ಬ. ಅದಕ್ಕೆ ಇಷ್ಟೆಲ್ಲ ಸರ್ವರನ್ನ ಒಳಗೊಂಡಿರ್ತಕ್ಕಂಥದ್ದು ವಿಶ್ವವಾಗಿರ್ತಕ್ಕಂಥ ಈ ಧರ್ಮವನ್ನು ಸುಮಾರು ಕರ್ನಾಟಕದಲ್ಲಿ 4,000 ಮಠಗಳಿದ್ದರೂ ಕೂಡ ಬೆರಳುವಣಿಕೆಯಷ್ಟು ಮಠಾಧೀಶರು ಈ ಬಸವ ತತ್ವದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಉಳಿದವರು ಮಾಡಲಿಕ್ಕೆ ಏನು ಅವ್ರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಕೇಳಬಯಸ್ತಾ ಇದ್ದೇನೆ. ಅದು ನನಗೂ ಕಾಡ್ತಿರ್ತಕ್ಕಂಥ ಒಂದು ಭಾಳ ಅಗಾಧವಾಗಿದ್ದ ಪ್ರಶ್ನೆ. ಒಮ್ಮೊಮ್ಮೆ ನಮಗೂ ತಲೆಯಾಗಿ ಬರುತ್ತೆ, ನಿಮಗಾಗಲಿ ನಮಗಲ್ಲಿ ಕಾವ್ಯ ಹಾಕಿದ ತಕ್ಷಣ ಅವ್ರದ್ದು ಧರ್ಮ ಪ್ರಚಾರದ ಕೆಲಸ, ಮಠ ಕಟ್ಟತಕ್ಕಂಥ ಕೆಲಸ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ಪ್ರಸಂಗದೊಳಗೆ ನಾವು ಚಿಂತನೆಗಳನ್ನು ಮಾಡೀವಿ. ಮಠಗಳು ಒಂದಿಷ್ಟು ವಚನಗಳನ್ನು ಒಂದಿಷ್ಟು ಸಂಸ್ಕಾರವನ್ನು ಉಳಿಸಿ ಕೊಟ್ಟಿದ್ದು ಬಿಟ್ಟರೆ ಈ ಧರ್ಮಕ್ಕೆ ಆಗಿರುವಂಥ ಹಾನಿನೇ ಹೆಚ್ಚು. ಹೇಗೆ ಅಂತಂದ್ರೆ ಮಠಕ್ಕೆ ಅಧಿಪತಿ ಆದಂಥವ ಮಠದ ಧರ್ಮ ಪ್ರಸಾರಕನಾಗಿ ಆತ ಕೆಲಸ ಮಾಡಬೇಕಾಗಿತ್ತು. ಮತ ಪ್ರಸಾರಕನಾಗಿ ಕೆಲಸ ಮಾಡಲಾರ್ದ ಇದಕ್ಕೆ ಅಧಿಕಾರಿಯಾಗಿ ಒಂದು ರೀತಿ ಮಹಾರಾಜರುಗಳು ಮೆರೆಯುವ ರೀತಿಯಲ್ಲಿ ಜನರ ಮುಗ್ಧತೆಯನ್ನು ಬಳಸಿಕೊಂಡು ಅವ್ರನ್ನ ಮೌಢ್ಯಕ್ಕೆ ಕೆಡವಿ ಮುಗ್ಧತೆಯನ್ನು ಬಳಸಿಕೊಂಡು ಅವರು ವೈಭವೋಪೇತವಾಗಿರುವಂಥ ಜೀವನವನ್ನು ನಡೆಸಿದರು ಮತ್ತು ಭ್ರಮೆಗಳನ್ನು ಮೂಡಿಸುವಲ್ಲಿಯೇ ಯಶಸ್ವಿಯಾದರು. ಉದಾಹರಣೆಗಾಗಿ ಸ್ವಲ್ಪ ಹಂಗೆ ತಾತ್ವಿಕವಾಗಿ ಚಿಂತನೆ ಮಾಡುವುದಾದ್ರೆ ಭೃತ್ಯಾಚಾರಗಳು ಎಲ್ಲರಿಗೂ ಅವೇ ಪಂಚಾಚಾರಗಳು, ಅವೇ ಶಟಸ್ಥರ, ಅದೇ ಭೃತ್ಯಾಚಾರದಲ್ಲಿ ಯಾವುದೇ ಆಚಾರ ಆತನಲ್ಲಿ ಇರದೇ ಹೋದ್ರೆ ಆತ ಆ ಮಟ್ಟಿಗೆ ಅಪರಿಪೂರ್ಣನೇ. ಭೃತ್ಯಾಚಾರ ಅನ್ನುವಂತಹದ್ದು ಎಲ್ಲ ಆಚಾರಗಳನ್ನು ಒಳಗೊಂಡಿರುವಂತಹ ಒಂದು ಆಚಾರ, ಪಂಚ ಆಚಾರದೊಳಗೆ ಶಿವಭಕ್ತರನ್ನೆಲ್ಲ ಹಿರಿಯರಾಗಿ ತಾನು ಕಿರಿಯನಾಗಿ ಆತ ನಡೆದುಕೊಳ್ಳಬೇಕು. ಎಲ್ಲರನ್ನ ಶರಣರು ಲಿಂಗ ಅಂತ ಪರಿಭಾವಿಸಿ ತಾನು ಕಿಂಕರನಾಗಿ ನಡೆದುಕೊಳ್ಳಬೇಕು. ಆದರೆ ಇಲ್ಲಿ ಲಾಂಛನವನ್ನು ಧರಿಸುವುದರ ಮುಖಾಂತರ ಒಬ್ಬ ಸ್ವಾಮಿಯಾದರೂ ಕೂಡ ಉಳಿದವರಿಗಿಂತ ನಾನು ಕನಿಷ್ಠ ಅಥವಾ ಅವರು ಸಮಸಮ ಅಂತ ತಿಳ್ಕೊಂಡು ಪ್ರೀತಿಯಿಂದ ಬದುಕಿರುವಂತಹ ಉದಾಹರಣೆ ಅದೇನು. ಲಾಂಛನ ಧರಿಸಿದ ಮಾತ್ರಕ್ಕೆ ಆತನ ಅಂತರಂಗ ಎಷ್ಟು ಗಟ್ಟಿ ಸತ್ವಯುತವಾಗೈತೋ ಗೊತ್ತಿಲ್ಲ. ಲಾಂಛನವನ್ನು ಧರಿಸಿದ ಮಾತ್ರಕ್ಕೆ ಮಠಾಧಿಕಾರಿ ಆದ ಮಾತ್ರಕ್ಕಾಗಿ ಆತ ಅಹಂಕಾರವನ್ನು ನಾನು ಉಳಿದವರಿಗಿಂತ ಭಾಳ ಮೇಲಂತ ಹೇಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ. ಸ್ವಾಮಿಗಳೊಳಗೂ ಕೂಡ ಅವ್ರಿಗಿಂತ ನಾನು ಶ್ರೇಷ್ಠ, ಗುರುವಿನಕ್ಕಿಂತ ಪಟ್ಟದೇವರಿಗಿಂತ ವಿರಕ್ತರು ಶ್ರೇಷ್ಠ, ವಿರಕ್ತರಿಗಿಂತ ಜಗದ್ಗುರುಗಳು ಶ್ರೇಷ್ಠ, ಹಿಂಗೆ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ. ಜಗದ್ಗುರು ಶ್ರೇಷ್ಠ ಅಂದ್ಕೊಳ್ಳಿ, ಈ ಜಗದ್ಗುರು ಅನ್ನೋದು ಶ್ರೇಷ್ಠ ಆದ್ರೆ ನಾನು ಮಹಾಜಗದ್ಗುರು ಆಗ್ಬೇಕಂತ ಇನ್ನೊಬ್ರು ಮಹಾಜಗದ್ಗುರು ಅಂತ ಇಟ್ಕೊಂಡ್ರು. ಅಲ್ಲಿ ಜಗದ್ಗುರು ಆಗೋದ್ರಿಂದ ಏನು ಲಾಭ ಇದೆ ಅವರಿಗೆ? ಏನು, ಯಾವ ಜಗತ್ತಿಗೆ ಅನ್ನುವಂತಹ ಪ್ರಶ್ನೆ ಮೇಲಿಂದ ಮೇಲೆ ನಾವು ಕೇಳಬೇಕಾಗ್ತದೆ. ಯಾವ ಜಗತ್ತಿಗೆ ಗುರುಗಳು? ಗುರು ಅನ್ನೋದೇ ಅದ್ಭುತ, ಗುರು ಅನ್ನೋದೇ ಅದ್ಭುತ. ಅದು ತನ್ನ ಅಂತಃಕರಣದ ಅರಿವು, ಆ ಮೂಲ ತತ್ವ, ಆ ಮೂಲ ಚಿತ್ತಿನ ಚಿದಂಶ, ಅದರ ಆ ಚಿದ್ದು ಬೆಳಗು, ಅದು ಅರಿವು. ಅದು
ಅಲ್ಲಿ ಕಾವಿ ಹಾಕಿದ ತಕ್ಷಣ ನಮ್ಗೆ ಅರಿವು ಬರ್ತದ ಕಾವಿ ಈಗ ಬಂದದ ಹಾಕೊಳ್ಳೋದು. ಇಲಕಲ್ಲ ಹಿಂದಿನ ಅಪ್ಪಗಳು ಗಡ್ಡದ ಅಪ್ಪಗಳು ಕಾವಿ ಹಾಕ್ತಿರ್ಲಿಲ್ಲ, ಬಿಳಿ ಬಟ್ಟೆಯನ್ನ ಉಡ್ತಿದ್ರು. ನಮ್ಮ ಗುರುಗಳು ಮನೆಗೆ ಬರ್ತಿದ್ರು, ಸಿದ್ದಮಲ್ಲ ಶಿವಾಚಾರ್ಯ ಅಂತ ಹೇಳಿ, ಆಳಂದ ತಾಲೂಕು ಚಿಂಚಿನಸೂರು ಅವ್ರು. ಅವರೆಲ್ಲ ಬಿಳಿ ಲುಂಗಿ ಮ್ಯಾಗ ಒಂದು ಜಾಕೆಟ್ ಹಾಕೊಂಡಿರ್ತಿದ್ರು. ಅರ್ಹತೆ ಇಲ್ಲದವರು, ಅಧ್ಯಯನ ಮಾಡದೇವರು, ಸಂಸ್ಕಾರ ಬಹುಶಃ ಚಿಂತನೆ ಮಾಡೋದು ಬೇಡ ಅಂತ ನನಗೆ ಅನಿಸ್ತದ. ಇಲ್ಲ, ನಾವು ಲಿಂಗಾಯತ ಧರ್ಮದ ಬಗ್ಗೆ, ತತ್ವದ ಬಗ್ಗೆ, ದಾಸೋಹದ ಬಗ್ಗೆ, ಈ ಮಠಿ ವ್ಯವಸ್ಥೆ ಬಗ್ಗೆ ಬಂದು ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಬಾರ್ದು ಅನ್ನೋದು ಕೂಡ ತಪ್ಪಾದಿತ್ತೇನೋ ಅಂತಕೊಂಡು ನನಗೆ ಅನಿಸ್ತದೆ. ಈ ಹಿಂದೇನೂ ಕೂಡ ಒಂದು ಚಿಂತನೆ ಆಗ್ಯದ, ಮಠೀಯ ವ್ಯವಸ್ಥೆ ಇರುವುದಾದ್ರೆ ಅದು ಹೇಗಿರ್ಬೇಕು ಅನ್ನುವಂಥದ್ದು. ಜಂಗಮ ಅಲ್ಲಿ ಅವ್ರನ್ನ ನೀವು ಗುರು ಜಂಗಮರು ಅಂತ ನೀವು ಭಾವಿಸುವುದಾದ್ರೆ, ಜಂಗಮ ಅನ್ನುವುದು ತತ್ವಾಧಾರಿತವಾಗಿ ಇರಬೇಕೇ ಹೊರತು ಜಾತಿ ಆಧಾರಿತವಾಗಿ ಇರಬಾರದು ಅನ್ನುವಂಥದ್ದನ್ನ ಹಲವು ಜನರ ಈ ವಚನವನ್ನು ನಾವು ಅವಾಗ ಚಿಂತನೆ ಮಾಡಿವಿ. ಹಲವು ಜನರ ಶೌಚದ ಮಲವ ಹಂದಿಯು ತಿಂದು ತನ್ನ ಒಡಲ ಹೊರೆವುದಯ್ಯ. ಹಲವು ಜನರ ಶೌಚದ ಮಲವ ಹಂದಿಯು ತಿಂದು ತನ್ನ ಒಡಲ ಹೊರೆವುದಯ್ಯ, ತನ್ನ ಶೌಚದ ಮಲವ ತಾ ತಿನ್ನದು ನೋಡಯ್ಯ. ಇದು ಕಾರಣ ಭವಿತನಕ್ಕೆ ಹೇಸಿ ಭಕ್ತ ಜಂಗಮನಾದರೆ, ತನ್ನವರು ನೆಂಟರೆಂದು ಬೆಸಗೊಂಡಡಾದರೆ ಆ ಹಂದಿಗಿಂತ ಕರಕಷ್ಟ ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಅದ್ಭುತ ವಚನ ನೋಡ್ರಿ. ಆ ನಂಟು ಭಕ್ತಿ ನಾಯಕ ನರಕ ಅಪ್ಪ ಅವ್ರು ಹೇಳಿದರು. ಹೀಗಾಗಿ ಆ ನಂಟುತನವನ್ನ ಜೋಡಿಸಿಕೊಂಡು ಜಾತಿ ಆಧಾರಿತ ಜಂಗಮತ್ವವನ್ನು ಪೋಷಿಸಿಕೊಂಡು ಬರುತ್ತಿರುವವರಿಂದ, ಈ ಧರ್ಮದ ಬರುತ್ತಿರುವವರಿಂದ ಈ ಧರ್ಮದ ಕುರಿತಾಗಿ ನಾವು ಯಾವ ರೀತಿಯ ಭರವಸೆಯನ್ನು ಪಡೆಯಬಹುದು? ಆದ್ದರಿಂದ ನಮಗೆ ನಾವೇ ಗುರುಗಳಾಗಬೇಕು. ನಮ್ಮ ಅಂತರಂಗದೊಳಗಿರುವಂತಹ ತಿಳುವಳಿಕೆಯನ್ನು ಜಾಗೃತ ನಾವು ಮಾಡಿಕೊಂಡು ನಾವೆಲ್ಲರೂ ಕೂಡ ಅರಿವಾಗಿ ಬದುಕುವಂತಹ ಒಂದು ವ್ಯವಸ್ಥೆಗೆ ಹೋಗುವುದೊಂದೇ ಉಳಿದಿರುವಂತಹ ಮಾರ್ಗ. ಯಾರ ಮೇಲೆಯೂ ಅವಲಂಬನವಾಗದೆ ವಚನಗಳನ್ನೇ ನಮ್ಮ ದೇವರುಗಳನ್ನು ತಿಳ್ಕೊಂಡು, ವಚನ ದೇವರುಗಳನ್ನು ಬಳಸುತ್ತಾ, ವಚನ ದೇವರುಗಳನ್ನು ಅಂತರಂಗದ ಆಳಕ್ಕೆ ಇಳಿಸಿಕೊಳ್ಳುತ್ತಾ, ಅದು ಹೇಳಿರುವಂತಹ ತತ್ವಗಳನ್ನು ಇಷ್ಟಲಿಂಗದ ಮುಖಾಂತರ ದೇಹ ಮನ ಭಾವಗಳಿಗೆ ವಿಸ್ತರಿಸಿಕೊಳ್ಳುತ್ತಾ ನಾವು ಲಿಂಗವಾಗಿ ಬಚ್ಚಬರಿಯ ಬಸವರಾಗಿ ಆ ಬಸವ ಬಯಲಿನೊಳಗ ಬದುಕುವಂತಹ ವ್ಯವಸ್ಥೆಗೆ ಹೋದ್ರೆ ಈ ಧರ್ಮ ಉಳಿತದ. ಹಾಂಗೊಮ್ಮೆ ಇನ್ನೊಮ್ಮೆ ಜಗತ್ತು ಬಹುಶಃ ಅಂತ ರೀತಿಯೊಳಗೆ ಬೆಳಗಬಹುದು ಅನ್ನುವಂತಹ ನಂಬಿಕೆ ನಿಮಗ ಎಲ್ಲರಿಗೂ ಇರಲಿ. ಬಹುಶಃ ಅಂತಹ ಸದವಕಾಶವನ್ನು ಧರ್ಮಗುರು ಬಸವ ತಂದೆ ಮತ್ತು ಎಲ್ಲರ ಅಂತಃಕರಣದಲ್ಲಿರುವಂತಹ ಬಸವ ತಂದೆ ಅದನ್ನು ನಡೆಸಿಕೊಡ್ತಾನ ಅಂತ ಹೇಳಿ ಅನಿಸ್ತದ. ಕೊನೆಯದಾಗಿ ನಿಮಗೊಂದು ಕೇಳ್ಕೊತೀನಿ. ನನ್ನದು ಭಾಳ ಕಳಕಳಿ ಇದೆ. ಎಲ್ಲ ಮಠಾಧೀಶರ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಅವ್ರ ಜೊತೆ ನಾನು ಒಡನಾಡಿಯಾಗಿ ಬೆಳೆದವ. ಇತ್ತೀಚೆಗೆ ಯಾಕೋ ಅವರು ಬಸವ ತತ್ವದಿಂದ ವಿಮುಖರಾಗೋದನ್ನು ಕಂಡಾಗ ನಾನು ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಭಾಳ ಭಿನ್ನ ಮಾಡ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಮುಖಾಂತರ ಆ ಎಲ್ಲ ಬಸವ ತತ್ವವನ್ನು ಹೇಳ್ತಕ್ಕಂಥ ಮಠಾಧೀಶರಿಗೆ, ವಿರಕ್ತ ಮಠಾಧೀಶರಿಗೆ ನನ್ನದು ಒಂದು ವಿನಂತಿ ಐತಿ. ತಮ್ಮ ಮುಖಾಂತರ ತಾವು ಕೂಡ ಹೇಳ್ಬೋದು. ವಿನಂತಿ ನೀವು ಮಾಡ್ಕೊಳ್ರಿ. ಅಲ್ಲ, ನನ್ನ ವಿನಂತಿನೂ ನಾನು ಮಾಡ್ಕೋತೀನಿ. ನಾನು ಅವ್ರಿಗೆ ಏನು ವಿನಂತಿ ಮಾಡ್ಕೊಳ್ಳೋದಂದ್ರೆ, ದಯಮಾಡಿ ಅದು ನಿಮ್ಮ ವೃತ್ತಿ ಪ್ರವೃತ್ತಿ ಅಲ್ಲ, ಈಗ ನಾನು ಕಾಯಕ, ಅದ್ರ ಒಪ್ಪಿಕೊಂಡಿರುವಂತಹ ನೀವೇ ಒಪ್ಪಿಕೊಡಿ. ಈಗ ನಾನು ವಕೀಲದೆ, ನನ್ನ ವೃತ್ತಿ. ನಾನು ಸಮಾಜ ಸೇವೆ ಅಥವಾ ಸಾಮಾಜಿಕ ಕಾರ್ಯ ಮಾಡೋದು ನನ್ನ ಪ್ರವೃತ್ತಿ. ನಿಮ್ಮ ವೃತ್ತಿಗೆ ದ್ರೋಹ ಮಾಡದೆ ದಯಮಾಡಿ ಮಠಾಧೀಶರು ಆ ರೀತಿಯಲ್ಲಿ ಕಾರ್ಯ ಮಾಡಬಹುದೇ? ತಮ್ಮ ಮುಖಾಂತರ ಒಂದಿಷ್ಟು ಸಂವಿಧಾನದ ಪೂರ್ವ ಪೀಠಿಕೆಯೊಳಗ ಕೊನೆಗೆ ನಾವು ಹೇಳ್ತೀವಿ, 1949 ಇಸವಿಯ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ಅರ್ಪಿಸಿ ಅಂಗೀಕರಿಸಿ ಶಾಸನವಾಗಿ ನಮಗೆ ನಾವೇ ವಿಧಿಸಿಕೊಂಡಿದ್ದೇವೆ. ಹೀಗೆ ನಮಗೆ ನಾವೇ ವಿಧಿಸಿಕೊಂಡ ಅರ್ಪಿಸಿಕೊಂಡ ಈ ವಚನ ಧರ್ಮ ಇದನ್ನು ಬದುಕ್ತೀವಿ ಅನ್ನುವಂತಹ ಪ್ರಜ್ಞೆಯೊಂದಿಗೆ ಬದುಕಿಸುವಂತಹ ಜವಾಬ್ದಾರಿ ಹೊತ್ತಿರುವಂತಹ ಮಠಾಧೀಶರುಗಳು ಪ್ರಾಮಾಣಿಕವಾಗಿ ಒಂದಿಷ್ಟು ಈ ವಚನ ಧರ್ಮವನ್ನು ತಾವು ಬದುಕುವುದರ ಜೊತೆಗೆ ಬದುಕಿಸುವಂತಹ ಕೆಲಸ ಅವರು ಮಾಡಿದಲ್ಲಿ ಈ ನಾಡಿನೊಳಗೆ ಮತ್ತೊಮ್ಮೆ ಆ ಕಲ್ಯಾಣ ರಾಜ್ಯ ಅದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾಡಿನ ಚಿಂತಕರೆಲ್ಲರೂ ಕೂಡ ಜಾತಿ ಕುಲ ಗೋತ್ರ ಮುಂತಾದವುಗಳನ್ನು ಬಿಟ್ಟು ಬಸವರ ಬೆನ್ನು ಹತ್ಯಾರ. ಯಾಕಂದ್ರೆ ಬಸವಣ್ಣ ಅಂದ್ರೆ ಅವರೆಲ್ಲರ ಕಣ್ಣಿನೊಳಗೆ ಬಸವಣ್ಣ ಅಂದ್ರೆ ಬುದ್ಧ ಕಾಣ್ತಾನೆ, ಬುದ್ಧನ ಬೆಳಕು ಬಸವಣ್ಣನೊಳಗೆ ಕಾಣಿಸ್ತದೆ. 12ನೇ ಶತಮಾನದ ಆ ಕಾಲದ ಎಲ್ಲ ಶರಣರ ಬೆಳಕು ಬಸವಣ್ಣನೊಳಗೆ ಕಾಣಿಸ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಆ ಉನ್ನತ ವಿಚಾರಗಳೆಲ್ಲರೂ ಕೂಡ ಬಸವಣ್ಣನಲ್ಲಿ ಕಾಣಿಸ್ತದೆ. ಗಾಂಧೀಜಿಯವರ ಸತ್ಯ ಅಹಿಂಸೆ ಸತ್ಯಾಗ್ರಹ ಚಳವಳಿ ಮುಂತಾದ ಎಲ್ಲ ಅದ್ಭುತ ವಿಷಯಗಳೆಲ್ಲವೂ ಕೂಡ ಬಸವಣ್ಣನವರಲ್ಲಿ ಕಾಣಿಸ್ತದೆ. ಹೀಗಾಗಿ ಎಲ್ಲರನ್ನ ಒಳಗೊಂಡಿರುವಂತಹ ಆ ಪರಮ ಪ್ರಜ್ಞೆಯ ಸಂಕೇತವಾಗಿರುವಂತಹ ಬಸವರನ್ನ ನಮ್ಮ
ನಮ್ಮ ಅಂತಃಕರಣದಲ್ಲಿ ಗಟ್ಟಿಯಾಗಿಸಿಕೊಳ್ಳುವುದರ ಮುಖಾಂತರ, ಅದನ್ನು ಪಸರಿಸುವುದರ ಮುಖಾಂತರ, ಪಸರಿಸುವಂತಹ ಒಂದು ಏನು ನಮಗೆ ಇದು ಸಿಕ್ಕೈತಲ್ಲ, ಅವಕಾಶ ಸಿಕ್ಕೈತಲ್ಲ ಭೂಮಿಯೊಳಗೆ, ಅದು ನಮಗೆ ದೊರೆತಿರುವಂತಹ ಉತ್ಕೃಷ್ಟವಾಗಿರುವಂತಹ ಸದವಕಾಶ ಅಂತ ತಿಳ್ಕೊಂಡು ಗುರುಗಳು ಸ್ವಾಮಿಗಳು ಆಗಿರುವಂತಹ ಮಠಾಧೀಶರುಗಳು ಮತ್ತು ಅದನ್ನು ಅನುಸರಿಸುವಂತಹ ಒಂದಿಷ್ಟು ಅಪೇಕ್ಷೆಯನ್ನು ಹೊತ್ತಿರುವಂತಹ ನಮ್ಮಂಥವ್ರು ಎಲ್ಲರೂ ಕೂಡಿ ಇದನ್ನು ಬೆಳೆಸುವಂತಹ, ಇದನ್ನು ಬದುಕುವಂತಹ ಪ್ರಯತ್ನ ಮಾಡೋಣ. ಬದುಕುವುದರ ಮುಖಾಂತರವೇ ಇದನ್ನು ಬದುಕಿಸಬಹುದು, ಬದುಕುವುದರ ಮುಖಾಂತರ ಇದನ್ನು ಬೆಳೆಯಿಸಬಹುದು. ಕೊನೆಯದಾಗಿ ಈ ಬಸವ ತತ್ವ ಮೇಲೆ ಆಗ್ತಕ್ಕಂಥ ದಾಳಿಯನ್ನು ನಾವು ಹೇಗೆ ಎದುರಿಸಬೇಕು? ಈ ದಾಳಿಯನ್ನು ಇಡೀ ನಾಡು, ಎಲ್ಲ ಪ್ರಜ್ಞಾವಂತ ಸಮೂಹ ಇದನ್ನು ಖಂಡಿಸ್ತದೆ. ಪ್ರಜ್ಞಾವಂತರ ಮೇಲೆ ಹಾವಳಿ ಮೊದಲು ಹಂಗ ಒಂದಿಷ್ಟು ಏನೋ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಮಾಡುವುದ್ರ ಮುಖಾಂತರ ಪರಿಸ್ಥಿತಿಯನ್ನು ಹದಗೊಳಿಸಿ ಆಮೇಲೆ ಒಮ್ಮಿಂದೊಮ್ಮೆಲಿಗರು ಹೊಂಚಿ ಹಾಕಿ ಏನೋ ಅನಾಹುತ ಮಾಡುವಂತಹ ಸನ್ನಿವೇಶಗಳು ಆಗುವಂಥದ್ದನ್ನು ಹಿಂದಲಿಂದ ನಾವು ನೋಡ್ಕೊಂತ ಬಂದೀವಿ. ಶಿರೋಭಾವಿಯ ಪ್ರಸಂಗ ಆಗಿರ್ಬೋದು, ನಂಜನಗೂಡಿನ ಶಿರೋಭಾವಿಯ ಪ್ರಸಂಗ ಆಗಿರ್ಬೋದು, ಅನೇಕ ಪ್ರಸಂಗಗಳಲ್ಲಿ ನಮ್ಮ ಗುರುಗಳ ಮೇಲೆ ಹತ್ಯೆ ಆಗಿರುವುದು ನೋಡಿರ್ಬೋದು. ಹಿರಿಯರಾಗಿರುವಂತಹ ಅನುಭವಿಗಳಾಗಿರುವಂತಹ ವಿದ್ವಾಂಸರಾಗಿರ್ತಕ್ಕಂಥ ಕಲಬುರ್ಗಿಯವರು, ಗೌರಿ ಲಂಕೇಶ್ ಅವರು, ಪನ್ಸಾರಿ ಅವರು ಇಂಥವ್ರ ಮೇಲೆ ಆಗಿರ್ತಕ್ಕಂತಹ ದಾಳಿಯ ಹಿನ್ನೆಲೆಯೊಳಗೆ ನಾಡು ಎಚ್ಚೆತ್ತುಕೊಂಡದ. ಇನ್ನಷ್ಟು ಜಾಗೃತರಾಗಿ ಮತ್ತು ಎಷ್ಟು ದಿನ ಅಂತ ನಾವು ಸರ್ಕಾರದ ಮೇಲೆ ಅವಲಂಬನಾಗಿ ಕುಂದ್ರೋದು? ಪ್ರತಿ ವ್ಯಕ್ತಿಯೂ ಕೂಡ ಒಂದು ಸರ್ಕಾರವಾಗಿ, ಸರ್ಕಾರದ ಪ್ರತಿನಿಧಿಯಾಗಿ, ಸಂವಿಧಾನದ ಪ್ರತಿನಿಧಿಯಾಗಿ ಜವಾಬ್ದಾರಿಯಿಂದ ವರ್ತಿಸುವಂತೆ ಬಸವ ತತ್ವವನ್ನು, ಸಂವಿಧಾನವನ್ನು ಎಲ್ಲರ ಮನಸ್ಸಿನೊಳಗೆ ಮೂಡಿಸುವಂತಹ ಕೆಲಸ ಆಗಬೇಕು. ಆ ಮೂಡಿಸುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೂಡ ಚಾಲನೆ ಕೊಡೋಣ. ಮತ್ತು ಇಂಥ ಎಲ್ಲ ಈ ಇಂಥ ಪ್ರಯತ್ನಗಳನ್ನು ಮಾಡುವಂಥ ಸಣ್ಣ ಮನಸ್ಸಿನವರು, ಮೊನ್ನೆ ನಾ ಸಾಣೆಹಳ್ಳಿ ಅಪ್ಪುಗಳ ಬಗ್ಗೆ ಭಾಳ ತುಚ್ಛವಾಗಿ ಮಾತನಾಡಲ್ಲ, ಲಿಂಗಾಯತರ ಮಠಾಧೀಶರ ಕೃಪೆಯಿಂದನೇ ಆತ ಬದುಕಿರುವಂಥದ್ದು. ನಮ್ಮ ಲಿಂಗಾಯತ ಈಗ ಒಂದು ದೊಡ್ಡ ಮಟ್ಟಕ್ಕೆ ಆಗಿರುವಂಥವ್ರು ಹಿಂದೊಂದು ಸ್ಫೂರ್ತಿ ಅಂತ ಪುಸ್ತಕ ಬರೆದ್ರೆ ಅವರಿಗೆ ಅರ್ಪಿಸಿದ್ದು, ನಿಮಗೂ ನೆನಪಿರಬಹುದು. ಅದು ಇಷ್ಟೊಂದು ಅವ್ರನ್ನ ಪ್ರೀತಿಯಿಂದ ಕಂಡಂಥವ್ರು ನಾವು. ಈ ಲಿಂಗಾಯತ ಧರ್ಮದ ತತ್ವ ಗೊತ್ತಿಲ್ಲ ಅಂತಲ್ಲ, ಲಿಂಗಾಯತ ಅನ್ನುವಂಥದ್ದು ಹಿಂದೂ ಧರ್ಮದ ಈ ವೈದಿಕ ಧರ್ಮಕ್ಕೆ ಪ್ರತಿದ್ವಂದ್ವಿಯಾಗಿ ಹುಟ್ಟಿರುವಂತಹ ಧರ್ಮ ಅಂತ ಅನ್ನೋದನ್ನ ನಿಲಗಂಗಯ್ಯ ಪೂಜಾರಿ ಅವರು ಬರೀತಾರೆ, ಪುಸ್ತಕವೂ ಬಂದದ, ತಾವೆಲ್ಲ ನೋಡ್ರಿ ಅದನ್ನು. ಹಿಂದೂ ಧರ್ಮಕ್ಕೆ ಪ್ರತಿದ್ವಂದ್ವಿಯಾಗಿ ಹುಟ್ಟಿದ ಲಿಂಗಾಯತ ಧರ್ಮ ಅಂತ ಅನ್ನೋದೇ ಆ ಪುಸ್ತಕದ ಹೆಸರು. ಈ ಧರ್ಮದಲ್ಲಿರುವಂತಹ, ಈ ವೈದಿಕ ಧರ್ಮದಲ್ಲಿರುವಂತಹ ವೈದಿಕ ಸೋಗಿನ ಅಡಿಯೊಳಗ ಅವರು ನಡೆಸಿರುತ್ತಿರುವಂತಹ ದಬ್ಬಾಳಿಕೆ, ಶೋಷಣೆ, ಈ ಎಲ್ಲವುಗಳನ್ನು ವಿರೋಧಿಸಿಯೇ ಈ ಲಿಂಗಾಯತ ಧರ್ಮ ಹುಟ್ಟುಕೊಂಡದ. ಇಂತಹ ಮೂಢಾಚಾರಗಳನ್ನು, ಕಂದಾಚಾರಗಳನ್ನು, ಇಂತಹ ಶಬ್ದ ಪ್ರಾಮಾಣ್ಯದ ಗುಂಗಿನೊಳಗೆ ಸಿಲುಕಿಸಿ ಮೋಸ ಮಾಡುವಂತಹ ಈ ಎಲ್ಲ ಪ್ರಯತ್ನಗಳನ್ನು ವಿರೋಧಿಸುವುದು ಲಿಂಗಾಯತವನ್ನು ಬೆಳೆಸುವಂತಹ, ಸಂವಿಧಾನವನ್ನು ಸುರಕ್ಷಿತವಾಗಿಡುವಂತಹ ಸಾಧನ ಅಂತನ್ನುವಂತಹ ಪ್ರಜ್ಞೆನೂ ಕೂಡ ನಮ್ಮೊಳಗೆ ಭಾಳ ಗಟ್ಟಿಯಾಗ್ಯದ. ಆ ಹಿನ್ನೆಲೆಯೊಳಗೆ ನಾವು ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಇದನ್ನು ಅಲ್ಲಗಳಿತೀವಲ್ಲ, ಇದನ್ನು ಖಂಡಿಸ್ತೇವೆ. ಧನ್ಯವಾದಗಳು. ಇಲ್ಲಿವರೆಗೆ ನಾವು ಲಿಂಗಾಯತ ಧರ್ಮ ಅಂದರೇನು, ಲಿಂಗಾಯತ ಆಚರಣೆಗಳೆಂದರೇನು, ಇದು ಧರ್ಮದ ಮೇಲೆ ಆಗ್ತಕ್ಕಂಥ ಪ್ರಹಾರಗಳನ್ನು ಬಗ್ಗೆ ನಾವು ಭಾಳ ಚಿಂತನೆಯನ್ನು ಮಾಡಿದ್ದೀವಿ. ಹೀಗಾಗಿ ನಮ್ಮ ಎಲ್ಲ ಶರಣ ಬಂಧುಗಳು ಕೂಡ ಈ ನಿಟ್ಟಿನಲ್ಲಿ ತಾವು ಕೂಡ ಚಿಂತನೆ ಮಾಡಬೇಕು. ನಾವೆಲ್ಲರೂ ಕೂಡ ಬಸವಣ್ಣನವರ ಆಶಯಗಳನ್ನು, ಸದಾಶಯಗಳನ್ನು, ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸೋಣ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗಿಬ್ಬರಿಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಸವ ಸಮಿತಿಯ ಅಧ್ಯಕ್ಷರಾದಂಥ ಅರವಿಂದ್ ಜತ್ತಿಯವರು, ಅವರು ನನ್ನೂರಿನವರು, ನಮ್ಮವರು ಅಂತಕ್ಕಂಥ ಒಂದು ಅಭಿಮಾನ ಕೂಡ ನಮಗೆ ಬಾಳಿದೆ. ಅದಕ್ಕಾಗಿ ಆ ಬಸವ ಸಮಿತಿಯ ಎಲ್ಲ ನಿರ್ದೇಶಕರು ಮತ್ತು ಬಸವ ಪಥದ ಸಂಪಾದಕರಲ್ಲಿ ಒಬ್ಬರಾಗಿರುವಂತಹ ಸನ್ಮಾನ್ಯ ಜಾಲ್ವಾದಿ ಅಣ್ಣವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಅವರಿಗೂ ಮತ್ತೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಮತ್ತೊಮ್ಮೆ ಸಲ್ಲಿಸಿ ಸಂವಾದ ಶರಣು ಶರಣು ಶರಣ ಶರಣ.
ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವೆನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ